Hallelujah. Hallelujah. Praise the Lord. Praise the Lord. Today's my subject is judging others. ಇವತ್ತು ಸಬ್ಜೆಕ್ಟ್ ಇರೋದು ಬೇರೆಯವ್ರಿಗೆ ತೀರ್ಪು ಮಾಡಬೇಡಿ. बाइबल इस प्रकार कहता है लूका रचित सुसमाचार 6 के 37 में. ಈಗ ಲೂಕಾಲಿ ಆರನೇದು लूका रचित सुसमाचार 6 का ಆರನೇದು 37 37 ವರ್ಸಸ್ ಅಲ್ಲಿ ನಾವು वहाँ पर इस तरह से दिया है, डू नॉट जज अदर्स एंड गॉड विल नॉट जज यू. ಈಗ ನೀವು ಬೇರೆಯವ್ರ ಬಗ್ಗೆ ತೀರ್ಪು ಮಾಡಬೇಡಿ, ಯಾಕಂದ್ರೆ ದೇವರು ನಿಮ್ಮ ಬಗ್ಗೆ ತೀರ್ಪು ಮಾಡೋರು ಅಲ್ಲ. डू नॉट कंडेम अदर्स एंड गॉड विल नॉट कंडेम यू. ನೀವು ಬೇರೆಯವ್ರಿಗೆ ಬೇರೆಯವರು ಸರಿ ಇಲ್ಲ ಅಂತ ನೀವು ಹೇಳಬೇಡಿ, ಯಾಕಂದ್ರೆ ದೇವರು ನಿಮ್ಮ ಬಗ್ಗೆನೂ ಅದೇ ರೀತಿ ಹೇಳೋರು ಇಲ್ಲ. Forgive others ನೀವು ಬೇರೆಯವ್ರಿಗೆ ಕ್ಷಮಿಸಿ, and God will forgive you. ನೀವು ಬೇರೆಯವ್ರಿಗೆ ಕ್ಷಮಿಸಿದ್ರೆ ದೇವರು ನಿಮಗೆ ಕ್ಷಮಿಸೋರು ಆಗಿದ್ದಾರೆ. यहाँ पर बहुत सरल तरीके से प्रभु ने बहुत अच्छी से बात को समझाया है. ಈಗ ದೇವರು ತುಂಬಾ ಸೂಕ್ಷ್ಮವಾಗಿ ಇದೇ ಮಾತು ಎಲ್ಲರಿಗೂ ಹೇಳೋರು ಆಗಿದ್ದಾರೆ. कुछ भी बात हो जाता है, ಏನಾದ್ರೂ ಆಗ್ಲಿ हम जज बन जाते हैं ನಾವು ಏನಾಗ್ಬಿಡ್ತೀವಿ, ನ್ಯಾಯ ತೀರ್ಪು ಕೊಡಕ್ಕೆ ನಿಂತ್ಕೊಂಡ್ಬಿಡ್ತೀವಿ. और जजमेंट सही भी नहीं कर पाते हम. ಬಟ್ ನಮ್ಗೆ ದೇವ್ರು ಏನ್ ಹೇಳಿದಾರೆ, ನೀವು ಮಾಡಂಗಿಲ್ಲ ನ್ಯಾಯ ತೀರ್ಪು. चाहे वो घर का मुखिया हो, ಈಗ ಯಾರಾದ್ರೂ ಇರ್ಬೋದು, ಅವ್ರ ಮನೆಯಲ್ಲಿ वचन के अनुसार चाहे वो सरपंच हो, ಸರ್ಪಂಚನೇ ಆಗ್ಬೋದು, ಒಂದು ಹಳ್ಳಿದು ಮನೆ, चाहे वो कोर्ट का जज हो. ಯಾರಾದ್ರೂ ಇರ್ಲಿ, ಕೋರ್ಟಲ್ಲಿ ಜಡ್ಜೇ ಇರ್ಬೋದು, ಬಟ್ ನೀವು ತೀರ್ಪು ಮಾಡಂಗಿಲ್ಲ. खैर ये प्रभु की ओर से जो भी जैसा भी है प्रभु जाने और वो जाने. ಈಗ ಇದು ಈ ವಚನ ದೇವರಿಂದ ಬಂದಿರೋದು, ಈಗ ದೇವ್ರಿಗೆ ಗೊತ್ತು. जब कभी हमारे घर में लड़ाई झगड़ा हो जाता है ಈಗ ಯಾವಾಗಾದ್ರೂ ನಮ್ಮ ಮನೆಯಲ್ಲಿ ಜಗಳ या कोई बात सुनता नहीं है, ಯಾರಾದ್ರೂ ಮಾತು ಕೇಳೋರಿಲ್ಲ ಅಂದ್ರೆ, समझता नहीं है, ಈಗ ಅರ್ಥ ಮಾಡ್ಕೊಳ್ಳಲ್ಲ ಅಂದ್ರೆ, जजमेंट करने का कोई अधिकार नहीं, किसी की ऊपर उंगली उठाने का हमारा कोई अधिकार राइट नहीं है. ಯಾರ ಮೇಲೆ ನಾವು ಬೆರಳು ತೋರ್ಸಕ್ಕೆ ಅಧಿಕಾರ ನಮ್ಗೆ ಇಲ್ಲ. हालेलुया. ಹಾಲೆಲೂಯಾ. प्रभु की स्तुति हो. यहाँ पर प्रभु कह रहा है डू नॉट जज अदर्स. ಈಗ ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ, ಬೇರೆಯವ್ರಿಗೆ ನೀವು ತೀರ್ಪು क्यों नहीं जज करना? उसके दो रूप हैंगे जो मैंने पहले अभी बता दिया, अब दूसरा बता रहा हूँ. ಈಗ ಮೊದಲ ಒಂದು ಹೇಳಿದ್ದಾರೆ, ಮೊದಲ ಒಂದು ಅರ್ಥ ಹೇಳಿದ್ದಾರೆ, ಈಗ ಒಂದು ಇವ್ರು ಹೇಳ್ತಾ ಇದ್ದಾರೆ, God will not judge you. ಈಗ ದೇವರ ನಿಮ್ಗೆ ನ್ಯಾಯ ತೀರ್ಪು ಮಾಡೋದಿಲ್ಲ. यानी कि इसका मतलब ये नहीं है कि वो स्वर्ग में जब हम जजमेंट का समय आएगा तब वो जज नहीं करेगा. ಈಗ ये इस सब्जेक्ट के लिए नहीं कह रहे हैं प्रभु जी. ಇದು ಏನ್ ಅರ್ಥ, ಇದು ನೀವು ಅರ್ಥ ಇದು ತಗೋಬೇಕು ಅಂದ್ರೆ, ಯಾವಾಗ ಟೈಮ್ ಬರುತ್ತೆ ಮನೆ ತೀರ್ಪು ಮಾಡೋ ಟೈಮಲ್ಲಿ, ಸ್ವರ್ಗ ಹೋಗೋ ಟೈಮಲ್ಲಿ, ಇಲ್ಲಾಂದ್ರೆ ಆ ಟೈಮಲ್ಲಿ ದೇವರು ನಿಮ್ಗೆ ಜಡ್ಜ್ ಮಾಡೋರು ಆಗಿದ್ದಾರೆ. ये इस बात के लिए कह रहे हैं, हम लोग अभी फ्लैश में जिंदा हैं, हमें दूसरों को जज नहीं करना, तो प्रभु भी हमको नहीं करेगा, इस वक्त तो नहीं करेगा. ಈಗ ಇದ್ರದ್ದು ಏನ್ ಅರ್ಥ, ನಾವು ಮಾಂಸಲ್ಲಿ ಇದ್ದಾಗ ದೇವರು ನಮ್ಗೆ, ಈಗ ನಾವು ಬೇರೆಯವ್ರಿಗೆ ನಾವು ಜಡ್ಜ್ ಮಾಡಂಗಿಲ್ಲ, ಬೇರೆಯವ್ರಿಗೆ ನಾವು ತೀರ್ಪು ಮಾಡಂಗಿಲ್ಲ. ಅದು ಕರೆಕ್ಟ್ ಟೈಮ್ ಬಂದಾಗ ದೇವರು ತೀರ್ಪು ಮಾಡೋರು ಆಗಿದ್ದಾರೆ. यौना 1:1 में ಯೋನ ಒಂದಲ್ಲಿ ಹೇಳೋದು, आदि में वचन और वचन है प्रभु. ಆದಿಯಲ್ಲಿ ವಚನ ಇತ್ತು, ವಚನೇ ದೇವರಾಗಿದ್ದಾರೆ. तो ये प्रभु की जुबान है. ಈಗ ದೇವರು ಇದು ವಚನ ಹೇಳಿದ್ದಾರೆ, डू नॉट जज अदर्स ನೀವು ತೀರ್ಪು ಮಾಡಬೇಡಿ. and ಮತ್ತೆ God ದೇವರು will ನಿಮ್ಗೆ ತೀರ್ಪು ಮಾಡೋದಿಲ್ಲ. judge you. ಈಗ हमारा कोई अधिकार, कोई राइट नहीं है. ನಮ್ಗೆ ಯಾವ ಹಕ್ಕು ಇಲ್ಲ. वचन कहता है तू अपनी आँख का लट्ठा देख. ಈಗ ವಚನ ಏನ್ ಹೇಳುತ್ತೆ, ನಿಮ್ ಕಣ್ಣಲ್ಲಿ ಏನ್ ಹೋಗಿದೆ ಅದು ನೀವು ನೋಡಿ, ನಿಮ್ ಕಣ್ಣಲ್ಲಿ ಏನಿದೆ ಅದು ನೀವು ನೋಡಿ. हालेलुया. प्रभु की स्तुति हो. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. मसीह में मेरे भाई मेरे बहन, ಈಗ ನಮ್ಮ ಅಕ್ಕ ತಂಗಿಯವರೇ, ನಮ್ಮ ಅಣ್ಣ ತಮ್ಮಂದಿರು, let me explain in a very simple way. ಈಗ ತುಂಬಾ ಸರಳವಾಗಿ ಅವರು ಎಕ್ಸ್ಪ್ಲನೇಷನ್ ಮಾಡಕ್ಕಿದ್ದಾರೆ. हम किसी पर दोष लगाते हैं, ಈಗ ನಾವು ಯಾರಿಗೆ ದೂಷಿಸಿದ್ರೆ उसको हम पिंच आउट करते हैं. ಅವ್ರಿಗೆ ನಾವು ಬೆರಳು ತೋರಿಸ್ತೀವಿ, ये बकता है, ये मारता है, ये चिल्लाता है. ಇವನು ನಮ್ಗೆ ತುಂಬಾ ಮಾತಾಡ್ತಾನೆ, ತುಂಬಾ ಬೈತಾನೆ, ತುಂಬಾ ಹೊಡಿತಾನೆ, ಆ ರೀತಿ ನಾವು ಹೇಳ್ತೀವಿ.
इसमें हमने 3 दोष लगा दिए। ಈಗ ಅವ ಬೇರೆಯವ್ರ ಮೇಲೆ ನಾವು 3 ದೋಷ ಹೇಳ್ಬಿಟ್ಟಿದೀವಿ. किसी पर भी दोष लगाना बहुत आसान है, इट इज वेरी इजी। ಈಗ ತುಂಬಾ ಸರಳವಾಗಿದ್ದೇನೆ, ಬೇರೆಯವರು ಹಿಂಗಿದ್ದಾನೆ ಅವಳು ಹಂಗಿದ್ದಾಳೆ ಅಂತ ಬಹಳ ಸರಳವಾಗಿದೆ ಅದು ಬೇರೆ. आमीन हालेलुया। ಆಮೆನ್ ಹಾಲೆಲೂಯಾ. लेकिन उससे बहुत ज्यादा कठिन है अपने आंख का लट्ठा देखना, अपने पापों को देखना। ಈಗ ಅದಕ್ಕೆ ಅದು ಬಹಳ ಈಗ ನಮ್ದು ಏನಿದೆ, ನಮ್ಮ ಕಣ್ಣಲ್ಲಿ ಏನಿದೆ, ನಾವು ಯಾವ ರೀತಿ ಪಾಪ ಮಾಡಿದ್ವಿ ಅದು ಬಹಳ ಕಠಿಣ ಆಗಿದೆ. हम झूठ बोलते हैं, ಈಗ ನಾವು ಸುಳ್ಳು ಹೇಳ್ತೀವಿ, हम व्यभिचार करते हैं, ಈಗ ನಾವು ವ್ಯಭಿಚಾರನೇ ಹೇಳ್ತೀವಿ, हम बुरी चीजें आंखों से देखते ಈಗ हैं, ನಾವು ಎಲ್ಲ ಕೆಟ್ಟತನ ಎಲ್ಲ हम बुरे बुरे मैसेजेस पढ़ते देखते हैं, ಮೆಸೇಜಸ್ ಎಲ್ಲ ಕೆಟ್ಟ ಮೆಸೇಜಸ್ ನೋಡ್ತೀವಿ, हम बुराइयां सुनते हैं, ಟಿವಿಯಲ್ಲಿ ಎಲ್ಲಿ ಬೇರೆಯವರು ಹಿಂಗ್ ಮಾಡಿದ್ರು, ಬೇರೆಯವರು हम बुराइयां करते हैं, ಬೇರೆಯವರು ಹಿಂಗ್ ಮಾಡಿದ್ರು ಅಂತ ಕೇಳ್ತೀವಿ, ಬೇರೆ ಬಾಯಲ್ಲಿ ಬೇರೆಯವ್ರಿಗೆ ನಾವು ಬೈತೀವಿ, बुरी चीजों को उठाते हैं, बुरी चीजों को उठाते ಈಗ, हैं, ಕೈಯಿಂದ ಕೆಲವು ಟೈಮ್ ನಾವು ಏನೇನೋ ಮಾಡಬಾರ್ದು, बुरी जगह जाते हैं। ಎಲ್ಲ ಹೋಗ್ಬಾರ್ದು ಅಲ್ಲಿ ಹೋಗ್ತೀವಿ. मन मंदिर, परमेश्वर का ये मन मंदिर को नाश ना करने के लिए बोला गया ಈಗ है। ದೇವರು ಏನಂತಾರೆ, ನೀವೇ ಆಲಯ ಆಗಿದ್ದೀರಾ, ಇದಕ್ಕೆ ನೀವು ನಾಶ ಮಾಡಬಾರ್ದು. ये मन मंदिर की बात नहीं हो रही है, यहाँ तो आपको दिल को साफ करना है प्रभु का बुलाहट के लिए। ಈಗ ನೀವು ಏನ್ ಮಾಡ್ಬೇಕು ಅಂದ್ರೆ ನಿಮ್ದು ಮನಸ್ಸು ನೀವೆಲ್ಲ ಕ್ಲೀನ್ ಆಗಿ ಇಟ್ಕೋಬೇಕು, ಕ್ಲೀನ್ ಆಗಿ इसको ಇಟ್ಕೋಬೇಕು. साफ कर लें। ಯಾಕಂದ್ರೆ ಇದು ನೀವು ಮನಸ್ಸು ನಿಮ್ದು इससे ಸ್ವಚ್ಛವಾಗಿ, पहले ಅದಕ್ಕಿಂತ ಮೊದಲು अपनी नजरों को, अपने मुंह को, अपने कान को, अपनी सोच को, अपने विचारों को साफ कर लें। ಈಗ ನಿಮ್ಮ ಕಣ್ಣಿಗೆ, ನಿಮ್ಮ ಬಾಯಿಗೆ, ನಿಮ್ಮ ಕಿವಿಗೆ, ನಿಮ್ಮ ವಿಚಾರ, ನಿಮ್ದು ತಲೆ, ನೀವೆಲ್ಲ ಅದು ಸ್ವಚ್ಛ ಆಗಿ ಇರಬೇಕು. मसीह में मेरे भाई मेरे बहन, ದೇವರಲ್ಲಿ, ದೇವರ ಜನಲ್ಲಿ ನಮ್ಮ प्रभु आपसे मेरे से हम सबसे बहुत प्रेम करते हैं। ಈಗ ದೇವರು ಎಲ್ಲಾರ್ಗೆ, ಇಡೀ ಪ್ರಪಂಚಕ್ಕೆ, ನಮ್ಗೆ, ನಿಮ್ಗೆ ಎಲ್ಲಾರ್ಗೂ ಪ್ರೀತಿ वो हमको बहुत पसंद करते हैं। ಅವರು ನಮ್ಗೆ, ನಮ್ಮ ಮೇಲೆ ಬಹಳ ಪ್ರೀತಿ ಇಟ್ಟಿದ್ದಾರೆ. वो चाहते हैं कि हम उनके नाम को बढ़ाए, उठाए और मल्टीप्लाई करते चले ಈಗ जाएं। ಅವರ ದೇವತೆ ಏನ್ ಇಚ್ಛೆ ಅಂದ್ರೆ ನಮ್ದು ಅವರ ಹೆಸರು ನಾವು ಎಲ್ಲಾ ಕಡೆಯವರೆಗೆ ನಾವು ತಗೊಂಡು देखो ना, परमेश्वर की इच्छा को पूरा करने के लिए उनका इकलौता पुत्र इस देश पर आया, इस दुनिया भर आया। ಈಗ ದೇವರ ಚಿತ್ತಾನೆ ಪೂರೈಸಕ್ಕೆ ದೇವರು ಏನ್ ಮಾಡ್ತಾರೆ, ಅವರ ಒಬ್ಬನೇ ಮಗನಾಗಿ ಯೇಸು ಸ್ವಾಮಿಗೆ ಇಲ್ಲಿ ಕಳಿಸಿರೋದು. हालेलुया, ಹಾಲೆಲೂಯಾ, प्रभु की स्तुति हो। ದೇವರ ನಾಮಕ್ಕೆ ಸ್ತೋತ್ರ. हम उसकी मेहनत को जाया ना करें। ಈಗ ನಾವು ದೇವರು ಏನ್ ಮಾಡಿದ್ದಾರೆ ಅದಕ್ಕೆ ನಾವು ಅದು ವೇಸ್ಟ್ ಮಾಡಬಾರ್ದು. जब हम व्यभिचार करते, झूठ बोलते, दूसरे पे दोष लगाते, खुद के लट्ठा नहीं देखते, हम प्रभु को भी भाला मार रहे हैं, हम प्रभु के सिर पे कांटा का ताज रख रहे हैं, हम उसको सिर का पिला रहे हैं, हम उसकी आत्मा को शोकित कर रहे हैं। ಈಗ ನಾವು ಏನಾದ್ರು ಕೆಟ್ಟ ನೋಡ್ತೀವಿ, ಕೆಟ್ಟ ಮಾತಾಡ್ತೀವಿ, ಕೆಟ್ಟ ಕೇಳ್ತೀವಿ ಅಂದ್ರೆ ನಾವೇ ದೇವರು ತಲೆ ಮೇಲೆ ಮುಳ್ಳಿನ ಕಿರೀಟ ಹಾಕ್ತಾ ಇದೀವಿ, ದೇವರಿಗೆ ನಾವು ಹೊಡಿತಾ ಇದೀವಿ, ದೇವರಿಗೆ ನಾವು ದ್ರಾಕ್ಷರಸ ಇಲ್ಲ, ಕೆಟ್ಟ ರಸ ಎಲ್ಲ ಕುಡಿಸ್ತಾ ಇದೀವಿ. किसी पर भी दोष लगाना बहुत आसान है। ಈಗ ಎಲ್ರಿಗೆ ದೂಷಿಸೋದು ತುಂಬಾ ಸರಳವಾಗಿ ಆಗಿದೆ. हमारे खुद के ऐप देख लो, ಈಗ ನಮ್ಮ ಕಣ್ಣಲ್ಲಿ ಏನಿದೆ, ನಾವು ಯಾವ ರೀತಿ ವರ್ತಿಸ್ತಾ ಇದೀವಿ, ನಾವು ಯಾವ ರೀತಿ ನಡೆಸ್ತಾ ಇದೀವಿ, ಅದು ನಾವು ನೋಡ್ಕೋಬೇಕಾಗಿದೆ. खुद के अंदर की कमियां को देख लो। ಈಗ ನಮ್ಮಲ್ಲಿ ಏನೇನು ಕಮ್ಮಿ ಆಗಿದೆ, ನಮ್ಮಲ್ಲಿ ಏನೇನು ದೋಷ ಆಗಿದೆ ಅದು ನಾವು ನೋಡ್ಬೇಕು. एक समय था, ಒಂದು ಟೈಮ್ ಅಲ್ಲಿ यीशु गलील से निकल रहे थे, दोपहर का समय था। ಈಗ ಮಧ್ಯಾಹ್ನ ಟೈಮ್ ಇತ್ತು, ಯೇಸು ಸ್ವಾಮಿ ಹೋಗ್ತಾ ಇದ್ರು ನಡ್ಕೊಂಡು. कुछ लोग ಕೆಲವು ಜನ एक स्त्री को पत्थर मार रहे थे। ಕೆಲವು ಜನ ಒಂದು ಹುಡುಗಿಗೆ, ಒಂದು ಸ್ತ್ರೀಗೆ ಕಲ್ಲಿಂದ ಹೊಡಿತಾ ಇದ್ರು. वो लोग उस औरत पे दोष देख रहे थे, खुद का दोष नहीं देखा। ಹೋಗ ಯಾರು ಕಲ್ಲಿಂದ ತುಂಬಾ ಜನ ಹೊಡಿತಾ ಇದ್ರು, ಅವರೇನ್ ಮಾಡ್ತಾ ಇದ್ರು, ಆ ಹುಡುಗಿ ಏನ್ ಮಾಡಿದ್ದಾರೆ ಅದೇ ಹೇಳ್ತಾ ಇದ್ರು. प्रभु ने उनको दर्पण दिखा दिया। ಅದೇನೇ ಹೇಳ್ತಾ ಇದ್ರು. ಅವರೇನ್ ಮಾಡಿದ್ದಾರೆ ಅದು ನೋಡ್ತಾ ಇರ್ಲಿಲ್ಲ. प्रभु ने उनको उनका वास्तविकता बता दिया एक बार में, एक बोली में। ಈಗ ದೇವರು ಅವರು ಏನಾಗಿದ್ದಾರೆ ಅಂತ ಒಂದೇ ವಚನ ಅಲ್ಲಿ ಅವರಿಗೆ ಹೇಳ್ಬಿಟ್ರು. प्रभु ने उनको उनका आईना दिखा दिया। ದೇವರು ಅವರಿಗೆ ಕನ್ನಡಿ ತೋರಿಸ್ಬಿಟ್ರು. उन्होंने जब देखा तो उनके पत्थर गिर गए, सिर झुका के वापस लौट गए। ಈಗ ಅವರು ನೋಡುವಾಗ ಅವ್ರ ಕೈಯಿಂದ ಎಲ್ಲ
ಕಲ್ಲೇನಿತ್ತು ಬಿಟ್ಟು ಹೋಯ್ತು. प्रभु वहां पर रुक के और पूछे, प्रभु वहां रुक के और पूछे, ದೇವರು ಅಲ್ಲೇ ಇದ್ರು, ದೇವರಲ್ಲಿ ಕೇಳಿದ್ರು, क्यों मार रहे हो इनको? ಯಾಕೆ ಇವ್ರಿಗೆ ಹೊಡಿತಾ, ಯಾಕೆ ಈ ಹುಡುಗಿಗೆ ಮಗಳಿಗೆ ಹೊಡಿತಾ ಇದ್ದೀರಾ ಅಂತ ಕೇಳಿದ್ರು. और उन्होंने बदले में जवाब दिया, ಅವರು ಹೇಳಿದ್ರು, ये बुरी है, गंदी है, ಅವಳು ತುಂಬಾ व्यभिचारन है. ಅವಳು ವ್ಯಭಿಚಾರಿ ಇದ್ದಾಳೆ, ಅವಳು ಕೆಟ್ಟ ಇದ್ದಾಳೆ ಅಂತ ಹೇಳಿದ್ರು. इसलिए हम इसको मार रहे हैं. ಅದಕ್ಕಾಗಿ ನಾವು ಕಲ್ಲು ತಗೊಂಡು ಎಲ್ಲರೂ ಸೇರಿ ಅವಳಿಗೆ ಹೊಡಿತಾ ಇದ್ದಾರೆ. तो प्रभु ने बदले में क्या जवाब दिया? ಈಗ ದೇವರೇ ಅವರಿಗೆ ಏನು ಉತ್ತರ ಕೊಟ್ರು? यदि तुम में से किसी ने पाप ना किया हो, ಈಗ ಈಗ ನಿಮ್ಮ ಇಷ್ಟೊಂದು ಜನ ಅಲ್ಲಿ ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ಲ ಅಂದ್ರೆ उठाओ पत्थर और दे मारो. ಈಗ ಅವಳಿಗೆ ತಗೊಂಡು ಎಲ್ಲಾ ಕಲ್ಲು ತಗೊಂಡು ಹೊಡೀರಿ. प्रभु ने सच्चाई से उनको मुलाकात करवाया. ಈಗ ದೇವರು ಅವರಿಗೆ ನಿಜ ಏನಿ ಅಂತ ಅವರಿಗೆ ಗುರುತಿಸಿದ್ರು. और क्या हुआ? ಅಲ್ಲಿ ಏನಾಯ್ತು? पत्थर नीचे गए, ಎಲ್ಲ ಕಲ್ಲು ಅವ್ರ ಕೈಯಿಂದ ಹೋಯ್ತು ಕೆಳಗಡೆ. सिर नीचे हुआ, ಅವ್ರ ತಲೆ ಬಗ್ಸ್ಬಿಟ್ರು. पीछे मुड़ के चले गए. ಅವ್ರ ಹಿಂದೆ ತಿರುಗಿ ಹೋಗ್ಬಿಟ್ರು ಅವರ ಮನೆಗೆ. प्रभु ने उसे कहा, ದೇವರು ಆ ಮಗಳಿಗೆ ಹೇಳಿದ್ರು, वापस से पाप न करना. ಇನ್ ಮುಂದೆ ನೀನು ಪಾಪ ಮಾಡಬೇಡ. आमीन, हालेलुया. ಆಮೆನ್, ಹಲ್ಲೆಲೂಯಾ. प्रभु की स्तुति हो. तो यहाँ पर किसी पर दोष न लगाओ, तो प्रभु भी तुम पर दोष नहीं लगाएगा. लेकिन न्याय के समय पर तुम पर दोष लगाए नहीं जाएंगे, लेकिन गिनाए जाएंगे और उसके प्रति उसी के अनुसार तुम्हें जजमेंट मिलेगा. ಈಗ ನೀವು ಮಾಂಸದಲ್ಲಿ ಇದ್ದಾಗ ಬೇರೆಯವ್ರ ಮೇಲೆ ನೀವು ತೀರ್ಪು ಮಾಡಬೇಡಿ. ಕರೆಕ್ಟ್ ಟೈಮಲ್ಲಿ ನ್ಯಾಯ ತೀರ್ಪು ದೇವರು ಮಾಡುವಾಗ ಆವಾಗ ದೇವರೇ ನ್ಯಾಯ ತೀರ್ಪು ಮಾಡೋರು. आमीन, हालेलुया. ಆಮೆನ್, ಹಲ್ಲೆಲೂಯಾ. अब यहाँ पर दूसरे लाइन में क्या कहते हैं प्रभु? ಈಗ ಎರಡನೇ ವಚನದಲ್ಲಿ ದೇವರು ಏನು ಹೇಳ್ತಿದ್ದಾರೆ? Do not condemn others, ಬೇರೆಯವರು ಸರಿ ಇಲ್ಲ ಅಂತ ನೀವು ಹೇಳ್ಬೇಡಿ. and God will not condemn you. ಈಗ ನೀವು ಆ ತರ ಹೇಳಿಲ್ಲ ಅಂದ್ರೆ ದೇವರು ನೀವು ಸರಿ ಇಲ್ಲ ಅಂತ ದೇವರು ನಿಮ್ಗೆ तुम अपने और दूसरे अपने लोग और दूसरे लोगों को नीचा ना गिराओ, तो तुमको भी प्रभु नहीं गिराएगा, सबके सामने शर्मिंदा नहीं करेगा. और ಈಗ ನೀವು ಬೇರೆಯವ್ರಿಗೆ ಮತ್ತೆ ನಿಮ್ಗೆ ಬೇರೆಯವ್ರಿಗೆ ಸರಿ ಇಲ್ಲ ಅಂತ ಹೇಳ್ಬೇಡಿ. ಆ ರೀತಿ ನೀವು ಮಾಡಿದ್ರೆ ದೇವರು ನಿಮ್ಗೆ ಅದೇ ಮಾಡ್ತಾರೆ. यदि तुम यहाँ पे कंडेम करोगे किसी को या अपने लोगों को करोगे, ಈಗ ನೀವೇ ನಿಮ್ಮ ಜನಕ್ಕೆ ನೀವು ಹೇಳಿದ್ರೆ ನೀವು ಸರಿ ಇಲ್ಲ ನೀವು ದೋಷಣೆಯಲ್ಲಿ ಇದ್ದೀರಾ ಅಂದ್ರೆ आप अपने फैमिली में कंडेम होगे, ಈಗ ನಿಮ್ಮ ಕುಟುಂಬನೇ ನಿಮ್ಗೆ ಒಂದು ದೂಷಣೆ ಆಗುತ್ತೆ. कॉलोनी में होगे, ಈಗ ನಮ್ಮ ಲೊಕ್ಯಾಲಿಟಿಯಲ್ಲೇ ನಿಮ್ಗೆ ಒಂದು ದೂಷಣೆ ಆಗುತ್ತೆ. चर्च में होगे, ನಿಮ್ಮ ಕಲಿಸಿಯಲ್ಲಿ ನಿಮ್ಗೆ ಚರ್ಚ್ ಅಲ್ಲಿ ಕೂಡ ನಿಮ್ಗೆ ಒಂದು ದೂಷಣೆ ಆಗುತ್ತೆ. अपने ऑफिस में भी होगे, ಈಗ ಆಫೀಸ್ ಅಲ್ಲಿ ಎಲ್ಲ ಹೋಗ್ತೀರಾ, ಎಲ್ಲಾ ಕಡೆ अपने बिजनेस में होगे. ಬಿಸ್ನೆಸ್ ಆಗಲಿ ಆಫೀಸ್ ಆಗಲಿ ಎಲ್ಲಾ ಕಡೆನೂ ಇದು ಆಗ್ತೀರಾ. हमें समझ में नहीं आता उस समय कि हमारी निंदा क्यों हो रही है. ಈಗ ಕೆಲವು ಟೈಮ್ ನಮ್ಗೆ ಗೊತ್ತಾಗೋದಿಲ್ಲ, ನಮ್ಗೆ ಯಾಕೆ ನಮ್ಮ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ. आमीन, हालेलुया. ಆಮೆನ್, ಹಲ್ಲೆಲೂಯಾ. इसलिए मैं अपनी टीम को यही कहता हूँ, सीधे जाओ, सीधे आ जाओ, अपने काम से मतलब रखो, किसी की उसमें मतलब. ಈಗ ಇವರು ಅವರ ಟೀಮ್ಗೆ ಹೇಳೋರಾಗಿದ್ದಾರೆ, ನೀವು ನಿಮ್ದು ಏನು ಕೆಲಸ ಇದೆ ಅದು ಹೋಗಿ ಅದು ಮುಗಿಸ್ಕೊಂಡು ವಾಪಸ್ ಬನ್ನಿ. ಅಲ್ಲಿ ಇಲ್ಲಿ ಮಾತಾಡ್ಕೊಂಡು ಸುಮ್ಮನೆ ಇದು ಟೈಮ್ ವೇಸ್ಟ್ ಮಾಡಿ. क्योंकि जो बीज तुम आज बो रहे हो, ಯಾಕಂದ್ರೆ ನೀವು ಇವತ್ತು ಬಿತ್ತಾ ಇದ್ದೀರಾ वही तुम काटोगे. ಅದೇ ನೀವು ಕೊಯ್ತೀರಾ. तुम किसी के ऊपर जज करोगे, ಈಗ ಬೇರೆಯವ್ರಿಗೆ ನೀವು ತೀರ್ಮಾನ ಮಾಡಿದ್ರೆ तुम्हारा भी जजमेंट होगा. ಆವಾಗ ನಿಮ್ದು ಕೂಡ ತೀರ್ಪು ಆಗುತ್ತೆ. तुम किसी को कंडेम करोगे, ನೀವು ಸರಿ ಇಲ್ಲ ಅಂತ ಬೇರೆಯವ್ರಿಗೆ ಹೇಳಿದ್ರೆ तो तुमको भी निंदा किया जाएगा. ಈಗ ಆಮೇಲೆ ಜನ ನಿಮ್ಮ ಬಗ್ಗೆನೂ ಹೇಳ್ತಾರೆ. प्रभु का वचन झूठा नहीं है, ದೇವರ ವಚನ ಎಂದೆಂದಿಗೂ ಸುಳ್ಳಿಲ್ಲ. वो एक एक बात सच बोलता है. ಅವರ ಒಂದೊಂದು ವಚನನೂ ನಿಜ ಆಗಿದೆ. आमीन, हालेलुया. ಆಮೆನ್, ಹಲ್ಲೆಲೂಯಾ. अब यहाँ पर देखने वाली बात ये है, ಈಗ ಇಲ್ಲಿ ನೋಡ್ಬೇಕಾದ್ರೆ ಏನಿದೆ, and God will forgive you. ದೇವರು ನಿಮ್ಗೆ ಕ್ಷಮಿಸುವಾಗಿದ್ದಾರೆ. ಹಲ್ಲೆಲೂಯಾ. तुम जब किसी के पाप को क्षमा करोगे, ಈಗ ನೀವು ಯಾರ ಪಾಪ ನೀವು ಕ್ಷಮಿಸ್ತೀರಾ, तो तुम्हारे भी पाप क्षमा होंगे. ಆವಾಗ ನಿಮ್ಮ ಪಾಪ ನೀವು ಏನ್ ಮಾಡಿದಿರಾ ಅದು ಕೂಡ ನೀವು ದೇವರು ಕ್ಷಮಿಸ್ತಾರೆ. क्योंकि वचन कहता है, ಯಾಕಂದ್ರೆ ವಚನ ಹೇಳುತ್ತೆ 7 के 70 गुना माफ करने वाला परमेश्वर है.
ದೇವರು 770 ಸರಿ ಎಲ್ಲ ನಿಮ್ಗೆ ಕ್ಷಮಿಸೋರು ಆಗಿದ್ದಾರೆ. हम में से कई मसीह और पास्टर्स लोग ये समझते हैं, वचन को समझते हैं, जानते हैं, समझते नहीं है, सॉरी. ಈಗ ನಮ್ಮಲ್ಲಿ ತುಂಬಾ ಜನ ಇದ್ದಾರೆ, ನಾವು ವಚನ ನಾವು ಕೇಳ್ತೀವಿ ಬಟ್ ನಮ್ಗೆ ವಚನ ಅರ್ಥ ಆಗೋದಿಲ್ಲ. एग्जाम्पल, ಈಗ ಉದಾಹರಣೆಗೆ लता सिस्टर हमको बहुत समय से बुला रही हैं अपने घर पर ಈಗ ಲತಾ ಸಿಸ್ಟರ್ मीटिंग के लिए. ಲತಾ ಸಿಸ್ಟರ್ ನಮಗೆ ತುಂಬಾ ದಿವಸದಿಂದ ಮನೆಗೆ ಕರೀತಾ ಇದ್ದಾರೆ ಮೀಟಿಂಗ್ ಆಗಿ. हालेलुया. ಹಾಲೆಲೂಯಾ. प्रभु की स्तुति है, प्रभु की स्तुति है. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. वो हमें कई समय से बुला रही हैं, ಅವ್ರು ತುಂಬಾ ದಿವಸದಿಂದ ಹೇಳ್ತಾ ಇದ್ದಾರೆ. हम अभी वेट कर रहे हैं ಈಗ ನಾವು ವೇಟ್ ಮಾಡ್ತಾ ಇದ್ದೀವಿ. क्योंकि वहाँ पर अभी कुछ कार्य होना बाकी है. ಈಗ ಅಲ್ಲಿ ದೇವರ ಕಾರ್ಯ ಇನ್ನೂ ಆಗೋದು ಬಾಕಿ ಇದೆ. बहन के पति ठीक हो गए, बच्ची ठीक हो गई, वो ठीक हो गई, अब तो उधर रिवाइवल आने वाला है. ಈಗ ಅವರ ಮನೆಯಲ್ಲಿ ಅವರ ಗಂಡ ಮತ್ತೆ ಸಿಸ್ಟರ್ ಮತ್ತೆ ಅವರ ಮಗಳು ಹುಷಾರಾಗಿದ್ದಾರೆ. अब तो उधर उनके घर पे ब्लेसिंग्स आने वाला है. ಈಗ ಇನ್ನು ಮುಂದೆ ಅವರ ಮನೆಯಲ್ಲಿ ತುಂಬಾ ಆಶೀಷ ಆಗಿದೆ. आमीन. हालेलुया. प्रभु की स्तुति है. ದೇವರ ನಾಮಕ್ಕೆ मसीह में मेरे भाई मेरे बहन, ನಮ್ಮ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ, अपने पापों को देखना ನಾವೇನ್ ಪಾಪ ಮಾಡಿದೀವಿ, बहुत ಯಾವ मुश्किल है. ನಾವ್ ಯಾವ ಪಾಪ ಮಾಡಿದ್ವಿ ಅದು ನೋಡೋದು ತುಂಬಾನೇ ಕಠಿಣವಾಗಿದೆ. उससे कहीं ज्यादा अपने आप को सही करना. ಅದಕ್ಕಿಂತ ಇಂಪಾರ್ಟೆಂಟ್ ಏನಿದೆ, ನಾವು ಯಾವ ರೀತಿ ನಾವು ಕರೆಕ್ಟ್ ಆಗಿ ಆಗ್ಬೋದು. हम लोगों का काम है सिर्फ दूर दूर जाके सुसमाचार प्रचार करना. ಈಗ ನಮ್ದು ಒಂದೇ ಒಂದು ಇಂಪಾರ್ಟೆಂಟ್ ನಮ್ಗೆ ಒಂದು ಕೆಲಸ ಇದೆ. ಎಲ್ಲಾ ಕಡೆ ಕಡೆ सच्चाई, ईमानदारी और विश्वास के साथ प्रभु का हाथ थामकर चलना. ಈಗ ಕಡೆಗೆ ಹೋಗಿ ದೇವರ ನಾಮಕ್ಕೆ ಸ್ತೋತ್ರ, ದೇವರ ನಾಮದ ಪ್ರಚಾರ ಮಾಡಿ ಮತ್ತೆ ಯಥಾರ್ಥವಾಗಿ ದೇವರಿಗೆ ನಂಬಿ ದೇವರ ಕೈ ಹಿಡ್ಕೊಂಡು ನಾವು ಮುಂದೆ ಹೋಗ್ಬೇಕು. हर गलत बात, गलत काम और गलत लोगों से दूर रहना. ಈಗ ಯಾರ್ಯಾರು ನಮ್ಗೆ ತಪ್ಪು ದಾರಿಗೆ ನಡೆಸ್ತಾರೆ, ತಪ್ಪ ಸೂಚನೆ ಕೊಡ್ತಾರೆ, ಅವರಿಂದ ನಮ್ಗೆ ದೂರ ಇರಬೇಕಾಗುತ್ತೆ. और ಮತ್ತೆ प्रेम करना, ಮತ್ತೆ ಎಲ್ಲರ ಜೊತೆಗೆ ನಾವು ಪ್ರೀತಿ ಮಾಡೋರು ಇರಬೇಕು. ये हमारे काम है. ಇದೇ ನಮ್ಗೆ ಕೆಲಸ ಆಗಿದೆ. हम जब किसी के माफी को माफ कर देंगे, किसी गुनाह को माफ कर देंगे तो हमारे भी माफ होंगे ना. ಈಗ ನಾವು ಬೇರೆಯವ್ರಿಗೆ ಕ್ಷಮಿಸಿದ್ರೆ ನಮ್ದು ಕೂಡ ನಾವು ಏನ್ ತಪ್ಪು ಮಾಡಿದೀವಿ ಅದು ದೇವರು ಕ್ಷಮಿಸೋರಾಗಿದ್ದಾರೆ. मध्य रची सुसमाचार 6 के 9 और 11, लूका 11:9 में भी यही चीज़ है कि जिस तरह हमने अपने अपराधियों को क्षमा किया, तू भी हमारे अपराधों को क्षमा कर. ಈಗ ಮತ್ತೆ ಸುಸಮಾಚಾರ ಅಲ್ಲಿ ಮತ್ತೆ ಲೂಕ ಸುಸಮಾಚಾರ ಅಲ್ಲಿ ನಾವು ನೋಡ್ತೀವಿ, ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ಗೆ ಹೆಂಗೆ ಕ್ಷಮಿಸಿದ್ದೀನಿ, ನೀನು ಬೇರೆಯವ್ರಿಗೆ ಕ್ಷಮಿಸೋರಾಗಬೇಕು. कुछ देर पहले मैंने एक चीज़ बोला था, हम लोग प्रभु को जानते हैं, समझते नहीं. ಈಗ ನಾವು ಈಗ ಸ್ವಲ್ಪ ಹೊತ್ತು ನಾನು ಹೇಳಿದೆ, ನಾವು ದೇವರಿಗೆ ನಮಗೆ ಗೊತ್ತು ಬಟ್ ದೇವರಿಗೆ ನಾವು ಅರ್ಥ ಇನ್ನೂ ಮಾಡ್ಕೊಂಡಿಲ್ಲ. क्या कहते हैं, अरे वो लता सिस्टर के घर पे गए, इन्होंने मीटिंग में बुलाया हमको और मेरे से एक हाथ ग्लास टूट जाता है. ಈಗ ನಾವು ಯಾರೋ ಮನೆಗೆ ಹೋಗ್ತೀವಿ, ಲತಾ ಸಿಸ್ಟರ್ ಮನೆಗೆ ಹೋಗ್ತೀವಿ, ಅವ್ರು ಒಂದು ಗಾಜಿನ ಗ್ಲಾಸಲ್ಲಿ ನೀರು ಏನೋ ತರ್ತಾರೆ, ಆ ಗಾಜಿನ ಗ್ಲಾಸ್ ಮುರಿದು ಹೋಗುತ್ತೆ. और मालूम है, मैं ऐसा प्रोसेस 2-2, 3-3 बार करता हूँ. एक बार तो बहन मुझे माफ़ कर देगी, चंद्रू भाई मुझको माफ़ कर देगी, वनंजा माफ़ कर देगी, शांता सिस्टर भी माफ़ कर देगी, सुशीला भी माफ़ कर देगी, सैमसन भाई भी माफ़ कर देंगे, राम बाबू भी कर देंगे, सब लोग कर देंगे. लेकिन मैं वही गलती बार बार करूँगा तो कैसे माफ़ करेगा कोई मुझे. ಒಂದು ಗ್ಲಾಸ್ ತಗೊಂಡು ಬರ್ತಾರೆ, ಆ ಒಂದು ಗ್ಲಾಸ್ ಮುರಿದೋದ್ಮೇಲೆ ಅವರು ಲತಾ ಸಿಸ್ಟರ್ ನಮಗೆ ಕ್ಷಮಿಸಿಬಿಡ್ತಾರೆ, ಆಯ್ತಾ. ಮತ್ತೆ ಈ ಬೇರೆ ಯಾರಿದ್ರೆ 2ನೇ ಸರಿ, 3ನೇ ಸರಿ, 4ನೇ ಸರಿ ಅದು ಎಲ್ಲ ಟೈಮ್ ಮುರಿದು ನಾನು ಕೈಯನ್ನು ಮುರಿದು ಹೋಗ್ಬಿಟ್ರೆ ಅದು ಏನಾಗುತ್ತೆ, ನಮಗೆ ನೀವು ಕ್ಷಮಾಪಣೆ ಕೊಡ್ತೀರಾ? ಇಲ್ಲ, ಅಯ್ಯೋ ನಮ್ಮ ಮನೆಗೆ ಬಂದು ಇಷ್ಟು ಲಾಸ್ ಆಯಿತು ಅಂತ ಹೇಳ್ತೀವಿ. शैतान बोलता है अभी तू चोरी छिपे मैसेजेस कर ले, कॉल कर ले, वह विचार कर ले, गलत जगह चले जा. अरे
प्रभु देख, 7 के 70 गुना माफ करने वाला परमेश्वर तुझे माफ कर देगा। अभी तो तू अपनी इच्छा को तो पूरी कर ले। ಈಗ ಸೈತಾನ ಏನ್ ಹೇಳ್ತಾ ಇದ್ದಾನೆ, ಈಗ ನೀನು ಮೆಸೇಜಸ್ ನೋಡು, ಪಿಕ್ಚರು ನೋಡು, ಏನೇನೋ ಎಲ್ಲ ತಪ್ಪು ಕೆಲಸ ಮಾಡು. ದೇವರು ನಿಮ್ಗೆ 70 ಸರಿ ನಿಮ್ಗೆ ಕ್ಷಮಿಸೋರಾಗಿದ್ದಾರೆ. ಏನಾಗಲ್ಲ, ಪರವಾಗಿಲ್ಲ, ನೀನು ದೇವ್ರು ಕ್ಷಮಿಸೋರಾಗಿದ್ದಾರೆ. ನೀನು ಎಲ್ಲ ತಪ್ಪು ಕೆಲಸ ಮಾಡು ಅಂತ ಸೈತಾನ ಹೇಳೋರಾಗಿದ್ದಾನೆ. एक बार छोटा सा झूठ बोला है तो हमको बार बार बोलना ही पड़ता है झूठ को छुपाने के लिए। ओ पास्टर का फ़ोन है, और इट इज़ वेरी गुड, यहाँ कैमरा नहीं लगा है, ठीक है, अभी यहाँ पर कोई नहीं है और बहुत लोग आएंगे। मैं पास्टर का 1 लाख का फ़ोन है, इसको मैं उठा लेता हूँ। ಈಗ ಕೆಲವು ಜನ ಏನ್ ಮಾಡ್ತಾರೆ, उठा ले, तू अभी खरीद नहीं पाएगा। ಚಿಕ್ಕದಾಗಿ ಒಂದು ಸುಳ್ಳು ಹೇಳ್ತಾರೆ. ಆಮೇಲೆ ಒಂದು ಫೋನ್ ಅಲ್ಲೇ ಬಿದ್ದಿರುತ್ತೆ. ಅಯ್ಯೋ, ಯಾರು ಇಲ್ಲಿ ಕ್ಯಾಮೆರಾ ಇಲ್ಲ, ಇಲ್ಲಿ ಏನಿಲ್ಲ, ಪಾಸ್ಟರ್ದು 1 ಲಕ್ಷದ ಫೋನ್ ಇದೆ, ನಾವು ತಗೊಂಡ್ಬಿಡೋಣ ಅಂತ ಕೆಲವು ಜನ ಮನ್ಸಲ್ಲಿ ಬರುತ್ತೆ. अरे तू चोरी कर ले, अभी जरूरत को अपनी पूरी कर ले। ಈಗ ಸೈತಾನ ಏನ್ ಹೇಳ್ತಾನೆ, ತಗೊಂಡ್ಬಿಡು. ನೀನು ಏನೇನು प्रभु की आत्मा कह रही है, ಈ ಮನೆಯಲ್ಲಿ ಮನಸ್ಸಲ್ಲಿ ಏನೇನು ಆಸೆ ಇದೆ ಅದು ಪೂರೈಸು ಅಂತ ಸೈತಾನ ಹೇಳೋರಾಗ್ತಾನೆ. प्रभु की आत्मा कह रही है, अरे तू चोरी मत कर, देख तू पकड़ा जाएगा। वो डर बता रहा है प्रभु का, इनडायरेक्टली। डायरेक्टली ಏನ್ ಹೇಳ್ತಾ ಇದೆ, ನೀನು ಅದೆಲ್ಲ ಕಳ್ತನ, ಸುಳ್ತನ, ಮೋಸತನ ಮಾಡಬೇಡ ಅಂತ ನಿಂಗೆ ದೇವರು शैतान बोल रहा है, ಸೂಚನೆ ಕೊಡ್ತಾ ಇದೆ. अरे तू कर ले, अभी तो अपनी ये प्रॉब्लम को सॉर्ट आउट कर ले, उसको चोरी कर ले। ಈಗ ಸೈತಾನ ಹೇಳ್ತಿದ್ದಾನೆ, ಮಾಡು, ತಗೊಂಡ್ಬಿಡ ಫೋನ್, ತಗೊಂಡ್ಬಿಡ. अरे मैं देख लूंगा, संभाल लूंगा तेरे को, अभी मैं इतना गाइड कर रहा हूँ, बाद में भी गाइड करूंगा। ಈಗ ಮುಂದೆ ನಿಮ್ಗೆ ಏನ್ ಪ್ರಾಬ್ಲಮ್ ಆಗುತ್ತೆ, ನಾನು ನಿನ್ ಜೊತೆಗಾರ ಇರ್ತೀನಿ ಅಂತ ಸೈತಾನ ಹೇಳೋರಾಗಿದ್ದಾನೆ. हालेलुया। ಹಾಲೆಲೂಯಾ. अब यहाँ पर क्या हो रहा है, ಈಗ ಏನಾಗ್ತಾ ಇದೆ, चोरी कर। ಈಗ ಯಾರಾದ್ರೂ ಇದ್ರೆ वो झट से 1 सेकंड में पहुंचता है प्रभु के पास और बोलता है, देख ये मैंने तेरे बेटा बेटी को देख कैसे फुसला करके इसको मैंने पाप में गिरा दिया, अब तू जान ले भैया। ಈಗ ಸೈತಾನ ಈಗ ಆ ಮನುಷ್ಯ ಏನ್ ಮಾಡ್ತಾನೆ, ತಗೊಂಡ್ಬಿಡ್ತಾನೆ ಆ ಫೋನ್ ತಗೊಂಡ ತಕ್ಷಣ ಸೈತಾನ ಏನ್ ಮಾಡ್ತಾನೆ, ದೇವರ ಹತ್ರ ಹೋಗ್ತಾನೆ. ನೋಡು, ನಿನ್ನ ಮಗ, ನಾನು ಹೆಂಗೆ ಅವನಿಗೆ ಮೋಸ ಮಾಡಿಬಿಟ್ಟೆ. ಅವನು ಏನ್ ಮಾಡಿದ್ದಾನೆ, ಇದು ತಗೊಂಡ್ಬಿಟ್ಟಿದ್ದಾನೆ. ಅವನು ನಿನ್ನ ಮಗ ಇಲ್ಲ, ಅವನು ನಿನ್ನ ಮಗಳು ಇಲ್ಲ. हालेलुया। ಹಾಲೆಲೂಯಾ. प्रभु का सिर नीचे हो गया, हम पाप में गिर गए। ಈಗ ದೇವರು ಏನಾಯ್ತು, ದೇವರು ತಲೆ ತಗ್ಸ್ಕೊಂಡ್ಬಿಡ್ತಾರೆ, ನಾವು ಪಾಪಲ್ಲಿ ಬಿದ್ದೋಗ್ತೀವಿ. और एक बार पाप किया, एक झूठ बोला है तो एक झूठ को छुपाने के लिए 50 बार झूठ बोलेंगे हम। ಈಗ ಒಂದ್ ಸುಳ್ಳು ಹೇಳಿದಿರಾ, ಒಂದ್ ತಪ್ಪು ಮಾಡಿದಿರಾ, ಅದಕ್ಕೆ ಮುಚ್ಚಾಕೆ, ಅದು ಮುಚ್ಚಾಕೆ ನೀವು ಸಾವಿರಾರು ಸುಳ್ಳು ಹೇಳ್ತಾನೆ ಹೋಗ್ತೀರಾ. मैं आया, मैंने पूछा मेरा फोन कहाँ है, नहीं पास्टर हमको नहीं मालूम। ಈಗ ಪಾಸ್ಟರ್ ಬರ್ತಾರೆ, ಪಾಸ್ಟರ್ ಕೇಳ್ತಾರೆ ಎಲ್ಲಿದೆ ನನ್ನ ಫೋನು ಅಂತ, ಯಾರಾದ್ರೂ दूसरा पाप हो गया, पहला चोरी कर लिया, दूसरा झूठ बोल लिया। ಮೊದಲು ಕಳ್ತನ ಮಾಡಿದಿರಾ, ಈಗ ಸುಳ್ಳು ಹೇಳಿದ್ರು. ऐसे करके हम पाप में गिर गए। ಈ ತರ ನಾವು ಪಾಪಲ್ಲಿ ಬೀಳ್ತಾನೆ. पाप कर लो और माफी मांग लो और उम्मीद करोगे, क्योंकि आपने जानबूझ के माफी मांगा है, जानबूझ के पाप किया, तो आप कैसे मान सकते कि प्रभु आपको माफ कर देगा। ಈಗ ನೀವು ಪಾಪ ಮಾಡ್ತೀರಾ, ಆಮೇಲೆ ನಿಮ್ಗೆ ಬೇಕು ಅಂತ ನೀವೆಲ್ಲ ಸುಳ್ಳು ಹೇಳ್ತೀರಾ, ಮತ್ತೆ ಯಾವ ರೀತಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ದೇವ್ರು ನಿಮ್ಗೆ ಕ್ಷಮಿಸ್ತಾನೆ. आमीन हालेलुया। मसीह में मेरे भाई मेरे बहन, ಅಣ್ಣ ತಮ್ಮಂದಿರೇ, ನಮ್ಮ ಅಕ್ಕ ತಂಗಿಯರೇ, सीधी साफ जिंदगी बिताओ। ಈಗ ಯಾವ ರೀತಿ ಒಳ್ಳೆ ರೀತಿಯಲ್ಲಿ ನೀವು ನಿಮ್ದು ಲೈಫ್, किसी के लेने देने में ना रहो, ना बुराई करके अपने मुंह को खराब करो, ना ही कुछ करो, ना बुराई करके। ನೀವು ನಿಮ್ಮ ಬಾಯ ಮಾತಲ್ಲಿ ಯಾರ್ದು ಕೆಟ್ಟ ಮಾಡಬೇಡಿ. आज मैं कई मसीहों को देखता हूँ ಈಗ ನಾವು ತುಂಬಾ ಜನಗೆ नॉर्थ की तरफ को, ಈಗ ತುಂಬಾ ಜನಗೆ ನಾವು ನೋಡ್ತೀವಿ, उनका जीवन मैं यदि किसी को हर्ट हो तो माफ़ करें, लेकिन मैंने एक चीज़ को नोटिस किया है, ಈಗ ಅವರು ಒಂದು ಅಬ್ಸರ್ವ್ ಮಾಡಿದ್ದಾರೆ, उनके ಅವರದು जीवन सुबह से लेकर रात तक की
ಇವ್ರು ಬೆಳಿಗ್ಗೆಯಿಂದ ರಾತ್ರಿ ತನಕ ಕೆಲವೊಂದು ಲೈಫ್ ऐसा दिखाएगा कि वो बहुत अच्छा है। ಈಗ ಅವನು ತೋರಿಸ್ತಾನೆ, ಓ ತುಂಬಾನೇ ದೇವರ ಭಕ್ತ ಅಂತ ತೋರಿಸ್ಬೋದು. सुबह उठते ही दुआ करेंगे, ಬೆಳಿಗ್ಗೆ ಎದ್ದ ತಕ್ಷಣನೇ ಪ್ರಾರ್ಥನೆಯಲ್ಲಿ ಇರ್ತಾರೆ. लेकिन ऑफिस जाने से पहले 2 मिनट की दुआ नहीं करेंगे। ಬಟ್ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ 2 ನಿಮಿಷ ಪ್ರಾರ್ಥನೆಯಲ್ಲಿ ತಗೊಳ್ಳಲ್ಲ ಟೈಮು. ऑफिस से आएंगे एकदम मसीही चैनल लग जाएंगे, ಈಗ ಆಫೀಸಿಂದ ಬಂದ ತಕ್ಷಣ ಕ್ರಿಶ್ಚಿಯನ್ ಚಾನೆಲ್ಸ್ ಎಲ್ಲ ಹಾಕೊಂತಾರೆ. और रात होगी वो दुआ प्रार्थना करेंगे। ಈಗ ರಾತ್ರಿಯಲ್ಲಿ ಒಂದು ಸ್ವಲ್ಪ ದುವಾ, ಕೆಲವು ಟೈಮ್ ದುವಾ, ಕೆಲವು ಟೈಮ್ ಪ್ರಾರ್ಥನೆ ಮಾಡ್ತಾರೆ. बीच में ऑफिस टाइम पे और रेस्ट टाइम के बीच में वो गलत काम करेंगे। ಈಗ ಲಂಚ್ ಟೈಮಲ್ಲಿ ಮತ್ತು ಆಫೀಸ್ ಟೈಮಲ್ಲಿ ಕೆಲವು ರಾಂಗ್ ಥಿಂಗ್ಸು ಮಾಡೋರು ಇದ್ದಾರೆ, ತಪ್ಪು ಕೆಲಸವೂ ಮಾಡೋರು ಇದ್ದಾರೆ. मैंने उनके जीवन को देख करके मैं बहुत खुश था। ಈಗ ಕೆಲವು ಜನ ಜೀವನ ನೋಡಿ ಇವರು ತುಂಬಾನೇ ಖುಷಿಯಾಗಿದ್ದರು. जब मैंने देखा कि उनके इंस्टाग्राम में 2 आईडी है, ಈಗ ಇವರು ನೋಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ 2 ಐಡಿ ಇದೆ. मैंने देखा उनके फेसबुक में 2 आईडीज है और ऐसी फोटोज हैं। ಈಗ ಅವರ ಫೇಸ್ಬುಕ್ ಅಲ್ಲಿ ತುಂಬಾ ಫೋಟೋಸ್ ಇದೆ, 2 ಐಡಿನೂ ಇದೆ. मैंने उनको बोला ऐसा अच्छा नहीं है, आप इनको डिलीट कर दीजिएगा और आप अच्छी कोई लगाइएगा। ಈಗ ಇವರು ಈ ತರ ಎಲ್ಲ ಪಿಕ್ಚರ್ಸ್ ಎಲ್ಲ ನೀವು ಹಾಕಿ ಒಳ್ಳೆ ಒಳ್ಳೆ ದೇವರದ್ದು ಸಂಬಂಧ ನೀವು ಹಾಕಿ. यू नो उनकी चालाकी क्या रही? ಅವ್ರು ಏನು ಮಾಡಿದ್ರು ಗೊತ್ತಾ? उनकी चालाकी ये रही, ಅವ್ರು ಏನು ಮಾಡಿದ್ರು? लता लुक एट हियर, उनकी चालाकी ये रही कि उन्होंने फेसबुक में से हमको लॉक कर दिया ಈಗ ಅವರು ಏನು ಮಾಡಿದ್ರು, ಫೇಸ್ಬುಕ್ ಅಲ್ಲಿ ಇವರ ಹೆಸರು ಲಾಕ್ ಮಾಡಿದ್ರು कि हम फोटो वीडियो ना देख पाए। ಇವರು ಫೋಟೋ ವಿಡಿಯೋ. लेकिन परमेश्वर महान है, ಬಟ್ ದೇವರು ತುಂಬಾ ದೊಡ್ಡ. उन्होंने उनका दूसरा रंग दिखा दिया, ಈಗ ಅವ್ರದ್ದು 2 रंग दिखा दिया। ಈಗ ದೇವರು ಏನು ತುಂಬಾ ಸ್ತೋತ್ರವಾಗಿ ದೇವರು ಅವ್ರಿಗೆ ಯಾವ ಬಣ್ಣ ಇದೆ, 2 ಬಣ್ಣನೂ ತೋರಿಸ್ಬೇಕು. यानी कि हाथी के दांत एक चबाने के और एक दिखाने के। दिखाने वाला वो प्रभु प्रभु है और चबाने वाले गंदे काम। ಈಗ ಆನೆಗೆ 2 ರೀತಿ ಹಲ್ಲಿರುತ್ತೆ, ಒಂದು ತೋರ್ಸಕ್ಕೆ, ಒಂದು ತಿನ್ನಕ್ಕೆ. ಆಯ್ತಾ, ಒಂದು ಒಳ್ಳೆ ಕೆಲಸ ಮಾಡ್ಬೋದು, ಆದ್ರೂ ಕೆಲವು ಟೈಮ್ ತಪ್ಪು ಕೆಲಸನೂ ಮಾಡ್ತಾನೆ, ಮತ್ತು ತಪ್ಪು ಕೆಲಸನೂ ಮಾಡೋರು ಇದ್ದಾರೆ. मैं देखा उनको कहीं गए हैं, ಅವರು ನೋಡಿದ್ರು, ಅವ್ರಿಗೆ ಯಾರೋ ಎಲ್ಲೋ अच्छे से दुआ प्रार्थना करे हैं ತುಂಬಾ ಪ್ರಾರ್ಥನೆ ಎಲ್ಲ ಮಾಡಿದ್ದಾರೆ, ಸ್ತೋತ್ರ ಮಾಡಿದ್ದಾರೆ. और अपने रिलेटिव नीचे जा कर के उनके कमरे में जा कर के, वो लोग बेचारे बीमार थे, उनको देखा नहीं उन्होंने, उनके लिए कोई ट्रीटमेंट नहीं किया, उनके लिए प्रे नहीं किया प्रभु के लोगों ने। ಅವ್ರದ್ದು ಯಾರೋ ನೆಂಟರು ಕೆಳಗಡೆ ಇದ್ರು, ಅವ್ರು ಯಾರೋ ಹೋಗಿ ಅಲ್ಲಿ ಪ್ರೇಯರ್ ಮಾಡಿಲ್ಲ, ಯಾರೋ ಅವ್ರಿಗೆ ಮಾತಾಡ್ಸಿಲ್ಲ, ಯಾರೋ ಅವ್ರದ್ದು ಚಿಂತೆ ಮಾಡಿಲ್ಲ, ಯಾರೋ ಅವ್ರದ್ದೇ ಚಿಂತೆ ಮಾಡಿಲ್ಲ. और उन्होंने अपने से बड़ों की इतनी बेइज्जती, इतना निंदा किया। ಈಗ ಅವ್ರಿಗಿಂತ ಯಾರೋ ದೊಡ್ಡವರು ಇದ್ರೆ ಅವ್ರಿಗೆ ಬಗ್ಗೆ ಬೈತಾ ಇದ್ರು, ನಿಂದನೆ ಮಾಡಿದ್ರು. वो अपने घर वालों को के सामने बहुत अच्छे बन जाते हैं, ಅವರು ತನ್ನ ಮನೆಯವರು ಯಾರಿರ್ತಾರೆ ಅವ್ರ ಮುಂದೆ ತುಂಬಾ ಒಳ್ಳೆಯವರು ಅಂತ ಅನ್ಕೊಳ್ತಾರೆ. लेकिन दूसरों के घर के सामने घर वालों को वो निंदा करते, नीचा गिराते हैं। ಈಗ ಬೇರೆಯವ್ರ ಮನೆಯಲ್ಲಿ ಬೇರೆಯವ್ರಿಗೆ ಅವ್ರ ಬಗ್ಗೆ ನಿಂದನೆ ಕೊಡ್ತಾರೆ. इसका मतलब क्या हुआ? ಇದರ ಅರ್ಥ ಏನು? उनके जीवन में प्रभु का काम नहीं है, शैतान का काम है। ಈಗ ಅವ್ರ ಮನೆಯಲ್ಲಿ ಅವ್ರ ಜೀವನದಲ್ಲಿ पक्के दोगले हैं, ಅವ್ರ ಸೈತಾನಿನ ಕೆಲಸ ನಡೀತಾ ಇದೆ. ತುಂಬಾ ಏನ ನಡೀತಾ ಇದೆ, ಸೈತಾನಿನ ಕೆಲಸ. पक्के 2 मुंह के सांप हैं, 2 ಹಾವಿಗೆ 2 ಮುಖ, वहीं पे पड़े रेंग रहे हैं। 2 ಮುಖ ಇರುತ್ತೆ. ಅವನ ಹಾವು ತರ ಅಲ್ಲೇ ಅದೇ ಜೀವನದಲ್ಲಿ ಇದ್ದಾರೆ. ऐसे लोग दूसरों के ऊपर दोष लगाएंगे और निंदा भी करेंगे। ಈಗ ಈ ರೀತಿ ಜನ ಏನ್ ಮಾಡ್ತಾರೆ, ಬೇರೆಯವ್ರಿಗೆ ದೂಷಿಸ್ತಾರೆ, ಬೇರೆಯವ್ರದ್ದು ನಿಂದನೆ ಮಾಡ್ತಾರೆ. लेकिन आज उनकी समझ में ये नहीं आ रहा है। ಈಗ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. वो अकेले चर्च में तो जा रहे, चाहे तुम कुछ भी कह दो, किसी को भी ऑफिस में कह दो, ಈಗ ಅವರು ಎಲ್ಲ ಕಡೆ पड़ोस में कह दो, ಅಕ್ಕಪಕ್ಕ ಮತ್ತೆ ಜನರ ಹತ್ರ ಹೋಗಿ ಯಾರ ಬಾಯಲ್ಲಿ ಏನ್ ಬರುತ್ತೆ ಅವ್ರು मनुष्य राशन खाता है, कोई घास नहीं। ಈಗ ಮನುಷ್ಯರು ಊಟ ಮಾಡ್ತಾರೆ, ಏನು ಹುಲ್ಲೇನು ತಿನ್ನಲ್ಲ.
ओ शादी हुई, पति नहीं है, बच्चा नहीं है, ಏನು ಮದುವೆ ಆಯ್ತಾ ಇನ್ನೂ ಮಕ್ಕಳಾಗಿಲ್ವೇ ಅಂತ ಮಾತಾಡ್ತಾರೆ. हम उनको अपने आप को बहलाने के लिए वहां पर झूठ बोल रहे हैं। ಈಗ ಅವ್ರದ್ದೇ ಹೊಗಳ್ತಾರೆ, ಬೇರೆಯವ್ರದ್ದೇ ಮಾತಾಡ್ತಾರೆ. हमने यदि उनका निंदा और उनके ऊपर दोष ना लगाया होता, वरन प्यार करके एक साथ रह कर रहे होते, तो इंसान को क्या चाहिए? प्यार ही तो चाहिए। ಈಗ ಜನರಿಗೆ ಏನ್ ಬೇಕು? ತುಂಬಾ ಪ್ರೀತಿನೇ ಬೇಕು. ನಾವು ಬರೀ ಪ್ರೀತಿ ತೋರಿಸಿದ್ರೆ ಬೇರೆಯವ್ರಿಗೆ ನಿಂದನೆ ಮಾಡಕ್ಕೆ ನಮ್ಗೆ ಅವಕಾಶ ದೇವರು ಕೊಟ್ಟಿಲ್ಲ. ख्याली तो चाहिए, ಈಗ ನಾವು ಬೇರೆ ಬಗ್ಗೆ ಕಾಳಜಿ ಮಾಡಬೇಕು, ಚಿಂತನೆ इज्जती तो चाहिए। ಈಗ ಬೇರೆಯವ್ರಿಗೆ ರೆಸ್ಪೆಕ್ಟ್ ಮಾಡಕ್ಕೆ ನಾವು तो वो बंदा आपके पास से कभी जाएगा नहीं, चाहे कुछ भी हो जाए, कितना भी लॉस हो जाए, वो आपके पास ही सदा रहेगा। ಈಗ ಆ ಮನುಷ್ಯ ನಿಮ್ಮ ಹತ್ರನೇ ಇರ್ತಾನೆ, ನಿಮ್ಮ ಹತ್ರನೇ ಇರ್ತಾನೆ. ಯಾಕಂದ್ರೆ ನಾವು ಯಾರಿಗೆ ನೀವು ಪ್ರೀತಿ ತೋರಿಸ್ತೀರಾ, ಯಾರ್ದು ನೀವು ಚಿಂತನೆ ಮಾಡ್ತೀರಾ, ಕಾಳಜಿ ಮಾಡ್ತೀರಾ, ನಿಮ್ಮ ಹತ್ರನೇ ಇರ್ತಾರೆ. मसीह में मेरे भाई मेरे बहनों, ದೇವ್ರ ಜನ, ನಮ್ಮ ಪ್ರೀತಿ ಜನ, परमेश्वर ने उनको ऐसा मारा, ऐसा कंडेम जो वो कर रहे थे, आज वो कंडेम हो रहे, अपने ऑफिस में हो रहे, अपनी जगह पे हो ಈಗ रहे। ಯಾರ್ಯಾರು ಬೇರೆಯವ್ರಿಗೆ ಬೈತಾರೆ ಅವ್ರು ಇವತ್ತೇನಾಗ್ತಾ ಇದ್ದಾರೆ? ದೇವರವ್ರ ಜೊತೆಗಾರ ಇಲ್ಲ, ದೇವರವ್ರ ಜೊತೆಗಾರ हमें कभी भी ಇಲ್ಲ. हमें कभी भी परमेश्वर की विरोध नहीं जाना चाहिए। ಎಲ್ಲರೂ ಬೇರೆ ಬೇರೆ ಕಡೆ ಎಲ್ಲಾನು ಅವರು ಮೋಸನೇ ಹೋಗಿದ್ದಾರೆ. इसलिए मैं कहता हूँ, हम लोग प्रभु को जानते हैं, समझते नहीं हैं। ಈಗ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ನಾವು ದೇವ್ರಿಗೆ ನಾವು ನೋಡಿದ್ವಿ, ದೇವ್ರ ಬಗ್ಗೆ ನಾವು ಕೇಳಿದ್ವಿ, ಬಟ್ ದೇವ್ರಿಗೆ ಅರ್ಥದಿಂದ ನಾವು ತಗೊಂಡಿಲ್ಲ. यदि हम प्रभु को समझते होते, तो हम निंदा नहीं कर रहे होते, हम दूसरों पर दोष नहीं लगा रहे ಈಗ होते। ದೇವ್ರಿಗೆ ನಾವು ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿದ್ರ ನಾವು ಬೇರೆಯವ್ರಿಗೆ ನಾವು ದೂಷಿಸ್ತಾ ಇರ್ಲಿಲ್ಲ, ಬೇರೆಯವ್ರಿಗೆ ಬಗ್ಗೆ ನಾವು ಮಾತಾಡ್ತಾ ಇರ್ಲಿ. वरन हम अपनी गलती को प्रभु के सामने साक्षी जान करके अपनी गलती को हम क्या करते? सामने रखते, ಈಗ ನಾವು अपनी गलती को ठीक करते। ಈಗ ನಾವು ಎಲ್ಲಿ ನಾವು ತಪ್ಪಾಗಿದ್ದೀವಿ ದೇವರ ಮುಂದೆ ಹೋಗಿ ಅಲ್ಲಿ ನೀವು ಸರಿ ಮಾಡ್ಕೊಳ್ಳಿ, ಆಯ್ತಾ? इंसान जब गलत होता है, ಈಗ ಮನುಷ್ಯ ಯಾವಾಗಾದ್ರೂ ತಪ್ಪು ಮಾಡ್ತಾನೆ, डिफॉल्टर होता है, ತಪ್ಪು ಮಾಡ್ತಾನೆ, ಮೋಸಗಾರ ಇರ್ತಾನೆ, तब वो सामने वाले पर झूठा दोष ಆವಾಗ ಏನ್ ಮಾಡ್ತಾನೆ? ಬೇರೆಯವ್ರ ಮೇಲೆ और निंदा करता है। ಬೇರೆಯವ್ರಿಗೆ ದೂಷಿಸ್ತಾನೆ, ಮತ್ತೆ ಬೇರೆಯವ್ರದ್ದು ನಿಂದನೆ ಮಾಡ್ತಾನೆ. वो अपने ऐबों को छुपाने के लिए, ಅವನು ತನ್ನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅದು ಮುಚ್ಚಾಕೆ. और मैं आपको बताता हूँ, ಈಗ ನಾನು ನಿಮ್ಗೆ ಹೇಳ್ತೀನಿ, जो उनका ऐसे गलत लोगों का सपोर्ट करते हैं, ಈಗ ಯಾರ್ಯಾರು ತಪ್ಪಿಗೆ ಯಾರು ಸಪೋರ್ಟ್ ಮಾಡೋರಿದ್ದಾರೆ, वो और पाप के भागीदारी हैं। ಅವರು ಇನ್ನೂ ಪಾಪ ಮಾಡ್ಕೊಂಡೇ ಪಾಪ ಅಲ್ಲಿನೇ ಇರ್ತಾರೆ, ಮುಳುಗೋಗ್ತಾರೆ ಪಾಪ. सही शख्स वो है कि सच्चाई को जानने के बाद ಈಗ ನಿಜ ಮನುಷ್ಯ ಯಾರಿದ್ದಾರೆ, उसके तय पर जाए ಯಾರ ನಿಜ ಗೊತ್ತಾಗ್ತಾರೆ ಅದು ಎಲ್ಲ ನಿಜನೇ ಮಾಡಿ ನಿಜನೇ ಒಪ್ಸಿ ದೇವರಿಗೆ ಒಪ್ಸ್ಬೇಕು. और उस चीज को प्रार्थना में रख करके, उपवास फास्टिंग में रख करके, ಈಗ ನಮ್ಮಿಂದ ಏನ್ ತಪ್ಪಾಗಿದೆ ಅದಕ್ಕೆ ಉಪವಾಸಲ್ಲಿ ಇದ್ದು ಪ್ರಾರ್ಥನೆಯಲ್ಲಿ ಇದ್ದು उसके लिए माफी मांगे। ಅದಕ್ಕಾಗಿ ನಾವು ಕ್ಷಮಾಪಣೆ ಕೇಳೋರಾಗಬೇಕು. ऐसा मन किसी के पास नहीं है। ಈಗ ದೇವ್ರ ಇಂಥದ್ದು ಮಾಡಕ್ಕೆ ದೇವರು ನಿಮ್ಗೆಲ್ಲ ಮನ್ಸು ಕೊಡ್ಬೇಕು. हम बहुत बड़े पाप के भागी हैं। ಈಗ ನಾವು ತುಂಬಾ ಪಾಪ ಮಾಡ್ಕೊಂಡೇ एक उदाहरण देखिए और खत्म करने जा रहा हूँ, ಈ ಒಂದು ಉದಾಹರಣೆ ಕೊಡ್ತಾರೆ ಮತ್ತೆ ಮುಗಿಸೋದಾಗಿದ್ದಾರೆ. और वो ये है, ಅದು ಏನಂದ್ರೆ माँ को मालूम है कि उसका बच्चा बहुत नोटी है, नोटोरियस है, शैतान है। ಈಗ ಅಮ್ಮಗೆ ಗೊತ್ತು ಮಗ, माँ को ये भी मालूम है कि वो पेंसिल चोरी करके लाया है। ಈಗ ಅಮ್ಮನಿಗೆ ಗೊತ್ತು ಮಗು ಇದೆ, ಮಗ ತುಂಬಾನೇ ತುಂಟಾಗಿದ್ದಾನೆ, ಅದು ಒಂದು ಪೆನ್ಸಿಲ್ ಏನೋ ಕಳ್ತನ ಮಾಡಿ ತಗೊಂಡ್ ಬಂದಿದ್ದಾನೆ. हालेलुया। हालेलुया। लेकिन जब पड़ोसी या टीचर आकर के उस बच्चे के बारे में बताते हैं, तो माँ उसको क्या करती है? अच्छा शिक्षा देने के बजाय उसको गलत शिक्षा देती है। ಈಗ ಟೀಚರ್ यानी कि उसको गलत शिक्षा नहीं देती, मुझे माफ़ करे, यानी कि वो उस लेडी को बोलते, पड़ोसन को, रिश्तेदार को बोलते, नहीं मेरे बच्चे ने नहीं किया। ಈಗ ಅವ್ರ ಅಮ್ಮ ಏನು ಮಾಡ್ತಾರೆ, ಆ ಮಗುಗೆ ಏನು ಜಾಸ್ತಿ ಇದು ಮಾಡೋದಿಲ್ಲ, ಬಟ್ ಅವ್ರಿಗೆ ರಿಲೇಟಿವ್ ಬಂದು ಅವ್ರ ಬಗ್ಗೆ ಚಾಡಿ ಹೇಳ್ತಾರಿಲ್ಲ, ಅಯ್ಯೋ ನನ್ನ ಮಗ ಆ ಥರ ಇಲ್ಲ, ನನ್ನ ಮಗ ಆ ಥರ ಇಲ್ಲ ಅಂತ ಅವ್ರಿಗೆ ಹೇಳ್ತಾರೆ. सही ये था। हाँ बहन,
आप अंदर आइए। ಈಗ ಯಾವ ರೀತಿ ನಾವು ಈ ರೀತಿ ಪ್ರಾಬ್ಲಮ್ ಬಂದ್ರೆ ನಾವು ಹೇಳ್ಬೇಕು ಬನ್ನಿ ಒಳಗೆ. मेरे बच्चे ने ले लिया था या धोखे से ले लिया था ಈಗ या लालच से ले लिया था, माफ कर दीजिए ये आपकी चीज। ಪೆನ್ಸಿಲ್ ತಗೊಂಡಿದ್ದಾನೆ, ಏನೋ ಬೇಕು ಅಂತ ತಗೊಂಡಿದ್ದಾನೆ, ಏನ್ ಮಾಡಿದ್ದಾನೆ ಗೊತ್ತಿಲ್ಲ. इसे कहते हैं मसीहत। ಅವ್ರಿಗೆ ಕ್ಷಮಾಪಣೆ ನಾವು ಕೇಳಬೇಕು. आमेन, हालेलुया, प्रभु की स्तुति हो। तो आज हमने काफी चीज सीखा है कि हमको किसी पर दोष नहीं लगाना है, चाहे वो दोषी हो भी तो भी दोषी नहीं लगाना है, ಈಗ ನಾವು ಇವತ್ತು ಏನ್ ಕಲ್ತಿದೀವಿ, ನಾವು ಯಾರ ಮೇಲೆ ನಾವು ದೂಷಣೆ ಮಾಡಬಾರ್ದು. क्योंकि पलटा लेना तेरा काम नहीं वरन उसका काम है। ಯಾಕಂದ್ರೆ ನಾವು ತೀರ್ಪು ತಗೋಬಾರ್ದು, ನಾವು ತೀರ್ಪು ಮಾಡಬಾರ್ದು. ಬಟ್ ಯಾಕೆ ತೀರ್ಪು ಮಾಡಕ್ಕೆ ಬರೀ ಅವ್ರಿಗೆ ಮಾತ್ರ ಅಧಿಕಾರ ಇದೆ. एक बार फिर बताता हूँ, ಈಗ ಒಂದು ನಾನು ಹೇಳ್ತೀನಿ, हम लोग 3 दोष देखते हैं, ಈಗ 3 ದೋಷ ನಾವು ನೋಡ್ತೀವಿ. दूसरे पर, सामने वाले पर बहुत आसानी से देखते हैं। ಈಗ ತುಂಬಾ ಬೇಗನೆ ಅವ್ರ ಮೇಲೆ ಹಾಕ್ಬಿಡ್ತೀವಿ. अपने लोग और अपने लट्ठा को तो हम देखते नहीं, अपने दोष को हम देखते नहीं, जो कि ये 9 हमारी तरफ को पाए गए हैं। ಈಗ ನಮ್ಮಲ್ಲಿ ಏನಿದೆ ಪ್ರಾಬ್ಲಮ್ ನಾವು ನೋಡೋದಿಲ್ಲ. ಯಾಕಂದ್ರೆ ಬೆರಳು ನೋಡುವಾಗ 3 ಬೆರಳು ನಮ್ಮಲ್ಲಿ ಇದೆ, ಒಂದು ಅಲ್ಲಿ ಇದೆ. हमेशा देखते हैं कि जब हम दोष लगाते हैं तो ये अंगूठा हमेशा खड़ा रहता है, कब बहुत कम इक्के दुक्के लोगों का शायद 1% 2% नीचे होगा, वैसे वो भी नहीं होगा, लेकिन खुला रहेगा। ऐसे करके वो कमांड करते दोष लगाते हैं। ಈಗ ಈ ತರ ಮಾಡಿ ಅವರು ಬೇರೆಯವರಿಗೆ ದೂಷಣೆ ಮಾಡ್ತಾರೆ. 9 ऐप शैतान के हमारे अंदर कूट कूट के बड़े हैं। हम सामने वाले को 3 ऐप से देख रहे हैं। ಈಗ 9 ऐप तो हमारे अंदर जो गलत शैतान की ओर से वो हमारे अंदर कूट कूट के भरे हैं, ನಮ್ಮಲ್ಲೇ ಇದೆ. ಬಟ್ ನಾವೇನ್ ಬೇರೆಯವರಿಗೆ ನಾವು और 3 ऐप हम सामने वाले पर देख रहे हैं। ಆ ಮೂರು ದೋಷ ನಾವು ಬೇರೆಯವ್ರ ಮೇಲೆ ಹಾಕ್ತಾ भूलो मत, ಮರಿಬೇಡಿ. अंगूठे में भी 3 कॉलम है। ಈಗ ಈ ಇದಿದೆಲ್ಲ ಅದಕ್ಕೆ ಕೂಡ ಒಂದು 3 ಕಾಲಮ್ ಇದೆ. प्रभु, ಈ ಬೆರಳಲ್ಲಿ 3 ಕಾಲಮ್ ಇದೆ. ದೇವರು, यीशु ಯೇಸು और पवित्र आत्मा। ಪವಿತ್ರ ಆತ್ಮ. एक बार तेरी और मेरी आंख और एक बार तेरी जजमेंट में कमी हो सकती, लेकिन उसके जजमेंट में कमी नहीं हो सकती। ಈಗ ನಮ್ದು ನಾವು ಮನುಷ್ಯರಿರುವ ನಮ್ಮ ತೀರ್ಪು ರಾಂಗ್ ಆಗ್ಬೋದು, ಬಟ್ ದೇವರ ತೀರ್ಪು ಎಂದಿಗೂ ತಪ್ಪು ಇಲ್ಲ. ಆಮೆನ್. तुम्हारा जजमेंट एक बार गलत हो सकता है, ಈಗ ನಮ್ದು ತೀರ್ಪು ತಪ್ಪಾಗತ್ತೆ, ದೇವರ ತೀರ್ಪು ಎಂದಿಗೂ ತಪ್ಪು ಅಲ್ಲ. लेकिन उसका जजमेंट कभी गलत नहीं हो सकता। मैं धोखा खाया ऐसे लोगों से, ಇವರು ತುಂಬಾ ಜನ ಇಂದ ತುಂಬಾ ಮೋಸ ಹೋಗಿದ್ದಾರೆ. बहुत प्रभु प्रभु की बातें हो रही थी, ತುಂಬಾ ಜನ ದೇವರು ಮಾತಾಡ್ತಾ ಇದ್ರು. और जब जीवन देखा ಬಟ್ ತುಂಬಾ ಜನ ಪ್ರಭು ಮಾಡ್ತಿದ್ರು. ಬಟ್ ಅವ್ರ ಜೀವನ ನೋಡುವಾಗ, यदि आप सच्चे होते ಈಗ ನೀವು ನಿಜ ನೀವು ಆಗಿದ್ರೆ, तो छुप करके बात नहीं कर रहे होते। ಈಗ ನೀವು ನಿಜ ಆಗಿದ್ರೆ ನೀವು ಏನು ಮುಚ್ಚಿ ನೀವು ಮಾತಾಡ್ತಾ ಇರ್ಲಿಲ್ಲ. यदि आप सच्चे होते, ಈಗ ನೀವು ನಿಜ ಆಗಿದ್ರೆ झूठी बुराइयां झूठी बातें करते नहीं, निंदा नहीं करते। ಸುಳ್ಳು ಮೋಸತನ ಮಾಡ್ತಾ ಇರ್ಲಿಲ್ಲ. यदि आप सच्चे होते, ಈಗ ನೀವು ನಿಜ ಆಗಿದ್ರೆ आपकी 2 आईडीज नहीं बनी होती। ಈಗ 2 ಐಡಿ ನಿಮ್ಗೆ ಇರ್ಲಿಲ್ಲ. इंसान एक आईडी को तो चला नहीं पा रहा, 2 आईडी कैसे चला पा रहा? ಈಗ इसलिए कि धोखा दे पाए सामने वाले को। ಈಗ ಮನುಷ್ಯ ಒಂದು ಐಡಿಯಲ್ಲೇ ಕೆಲಸ ये धोखा देना किसने सिखाया? ಯಾಕೆ ಬೇಕು ಅವ್ರಿಗೆ? धोखा देना किसने सिखाया? ಯಾಕೆ ಮೋಸ ಮಾಡ್ತೀರಾ? ಬೇರೆ शैतान ने सिखाया। ಯಾರು ಮೋಸ ಮಾಡಕ್ಕೆ ಕಲಿಸಿದ್ದಾರೆ? ಸೈತಾನ್ ಮೋಸ. प्रभु ने सच बोलना सिखाया। ದೇವರು ಏನು ಹೇಳ್ತಾ ಇದ್ದಾರೆ? ನಿಜ ಹೇಳಿ. धोखा देना शैतान ने सिखाया। ಮೋಸ ಮಾಡಕ್ಕೆ ಸೈತಾನ್ ಕಲಿಸಿದ್ದಾನೆ. सच्चाई का मार्ग प्रभु ने दिखाया। ದೇವರು ಏನು ಮಾಡಿದಾನೆ? ನಮಗೆ ಯಥಾರ್ಥವಾಗಿ ನಾವು ನಡೆದ प्रभु कहते हैं सच को जानो, प्रभु कहते हैं सच को जानो। ಈಗ ದೇವರು ಏನು ಹೇಳ್ತಾ ಇದ್ದಾರೆ? ನೀವು ನಿಜ ನೀವು ಅರ್ಥ ಮಾಡ್ಕೊಳ್ಳಿ. सच तुम्हें स्वतंत्र करेगा। ಆ ನಿಜ ನಿಮ್ಗೆ ಅರ್ಥ ಆಗಿದ್ರೆ ಆ ನಿಜ ನಿಮ್ಗೆ ಸ್ವತಂತ್ರ. और जो लोग झूठ बोलते हैं ಯಾರು ಸುಳ್ಳು ಹೇಳ್ತಾರೆ, बात बात पे खास तौर से, ತುಂಬಾ ಮಾತಲ್ಲಿ ಸುಳ್ಳು वचन ये कहता है ವಚನ ಹೇಳುತ್ತೆ, झूठों का पिता शैतान। ಈಗ ಸುಳ್ಳಿಗೆ ತಂದೆ ಯಾರು? हालेलुया। ಸೈತಾನ್. ಹಾಲೆಲೂಯಾ. अब आप समझ लो ಈಗ ನೀವೇ ತೀರ್ಮಾನ ಮಾಡ್ಕೊಳ್ಳಿ, कि आप प्रभु के हो या शैतान के हो। ಈಗ ನೀವು ಪ್ರಭುದು ಮಗಳ ಇಲ್ಲ ಸೈತಾನ್ ಮಗಳ.
शैतान भी प्रभु का नाम लेता है, आराधना करता है, चर्च जाता है, लोगों को भड़काता है। ಈಗ ಸೈತಾನ್ ಕೂಡ ದೇವರ ಆರಾಧನೆ ಮಾಡ್ತಾನೆ, ಚರ್ಚ್ಗೆ ಹೋಗ್ತಾನೆ, ಇಲ್ಲ ಬೇರೆಯವ್ರಿಗೆ ಸುಳ್ಳು ಸುಳ್ಳು ಹೇಳ್ತಾನೆ, ಸುಳ್ಳು ಸುಳ್ಳು. शक है, डाउट है, ಈಗ ನಿಮ್ಗೆ ಏನಾದ್ರು ಡೌಟ್ तो ಇದ್ರೆ खुद वचन को उठा, पिता से बात कर और वचन के द्वारा बात कर, तुझको पिता खुद बताएगा। ಈಗ ನೀವು ವಚನ ತಗೊಳ್ಳಿ, ವಚನ ತಗೊಂಡು, ವಚನ ಅಂದ್ರೆ ಬೈಬಲ್ ತಗೊಂಡು ನೀವು ದೇವರ ಸಂಗಡ ಮಾತಾಡಿ, ದೇವರ ಸಂಗಡ ಮಾತಾಡಿ, ದೇವರು ನಿಮ್ಮ ಜೊತೆಗೆ ಮಾತಾಡೋ ಆಗಿದ್ದಾರೆ. मैंने देखा है अपनी लाइफ में, ಈಗ ಅವ್ರು ನೋಡಿದ್ದಾರೆ ಅವರ ಲೈಫಲ್ಲಿ. कभी लड़ाई झगड़ा पति पत्नी दोस्त यार में किसी में भी बातचीत हो जाती है, ಈಗ ಗಂಡ ಹೆಂಡತಿ मಕ್ಕಳು ಎಲ್ಲ ಜೊತೆಗೆ ಏನಾದ್ರು ಜಗಳ ಆಗಿದ್ದಾಗ ये यूनिवर्सल ट्रुथ है, सच्चाई है। ಈಗ ಅವ್ರು ನಿಜ ಹೇಳ್ತಾ ಇದ್ದಾರೆ. उसने माना कि 1,000 की चोरी किया है, ಈಗ 1,000 ರೂಪಾಯಿ ಯಾರೋ ತಪ್ಪಿದ್ದಾರೆ ಅಂತ ಅನ್ಕೊಳ್ಳಿ. लेकिन वो हमारे से, हमको उससे नफरत होने लग गई है। ಈಗ ಅವನ ಮೇಲೆ ನಮಗೆ ಒಂದು ತುಂಬಾ ಆಸೆ, ಒಂಚೂರು ಆಸೆ ಇಲ್ಲ. तो हम उस पर निर्दोष को यानी कि 9-10 और झूठे दोष लगा के उसको तरीके से फंसा देते हैं। ಈಗ ನಾವು ಅವ್ರ ಮೇಲೆ ಏನೇನೋ ಹೇಳಿ, ಸುಳ್ಳು ಹೇಳಿ ಅವ್ರಿಗೆ ಅವರು ಇದಕ್ಕೆ ಅವ್ರು ಏನೋ ಪ್ರಾಬ್ಲಮ್ ಅಲ್ಲಿ ಸಿಕ್ಕು. हमें लगता है ನಮಗೆ ಗೊತ್ತು सामने वाला फंस गया है, प्रभु हमारे साथ है। ಈಗ ನಮ್ಗೆ ನಮ್ಗೆ ಈ ಮನುಷ್ಯ ಇದಾಗಿದ್ದಾನೆ, ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾನೆ. लेकिन ದೇವರು ಅವ್ರ ಜೊತೆಗೆ ಇದೆ. आपने तो उसको निंदा कर दिया, आपने तो उसको दोष लगा दिया। ಈಗ ನೀವು ಅವರ ಮೇಲೆ ದೋಷ ಮಾಡಿದ್ದೀರಾ. मान लो यदि वो प्रभु का बेटा है या दास है, ಈಗ ದೇವರದ ಭಕ್ತ ಇದ್ರೆ वो हर बातों में प्रभु का धन्यवाद करे और आप जैसे अपनी प्रार्थना कर रहे हैं। ಈಗ ಅವರೇನ್ ಮಾಡ್ತಾರೆ, ದೇವರದ ದಾಸ ಇದ್ರೆ, ದೇವ್ರ ಮಗ ಇದ್ರೆ ಅವ್ರು ನಿಮ್ಮ ಬಗ್ಗೆ ಪ್ರೇಯರ್ ಮಾಡ್ತಾರೆ, ನಿಮ್ಮ ಬಗ್ಗೆ ಪ್ರೇಯರ್ ಮಾಡ್ತಾರೆ. प्रभु का वो रियल पुत्र है, ಈಗ ದೇವರದ ಒಂದು ನಿಜವಾಗ್ಲೂ ಅವನು प्रभु का वो रियल प्रभु का दास है, ಈಗ ದೇವರದ ದಾಸ ಆಗಿದ್ರೆ, ದೇವರದ ಮಗ ಆಗಿದ್ರೆ. क्योंकि भजन संहिता 1:1 पे कहा है, ಕೀರ್ತನೆ ಒಂದಲ್ಲಿ ಇದೆ, धन्य है वो पुरुष ಯಾರು ತುಂಬಾ ಧನ್ಯ ಆಗಿದ್ದಾರೆ, ಯಾರು जो दुष्टों की संगति में नहीं बैठता। ಯಾರು ದುಷ್ಟರು ಇದಾರಲ್ಲ ಅವ್ರ ಜೊತೆಗೆ ಅವರು ಕೂತ್ಕೊಳ್ಳೋದು. वो दुष्ट है जो झूठ बोल के दोष लगा रहे हैं, ಯಾರು ಸುಳ್ಳು ಹೇಳ್ತಾನೆ, ದೋಷ ಹೇಳ್ತಾನೆ, ಬೇರೆಯವ್ರ ಮೇಲೆ ಕಪಟ ಹೇಳ್ತಾನೆ, ಅವ್ರ ಜೊತೆಗೆ जिनके 2-2 रंग हैं, ಈಗ ಯಾರ್ಯಾರಿಗೆ ಎರಡು ಬಣ್ಣ ಇದೆ, गिरगिट जैसे बदल जाते हैं अपने रिश्तेदार, अपने लोगों को देख करके, ಚೇಂಜ್ ಆಗ್ತಾರೆ. जो वो समझ नहीं पाते हैं। ಈಗ ಅವ್ರಿಗೇನೆ ಗೊತ್ತಾಗೋದಿಲ್ಲ. गिरगिट जैसे घास की तरफ रंग बदल लेते हैं, मिट्टी में आते तो मिट्टी का रंग बदल लेते हैं। ಕಲರ್ ಚೇಂಜ್ ಮಾಡ್ತಾರೆ, ಕಲರ್ ಚೇಂಜ್ गलत। ಮಾಡ್ತಾರೆ. ಅದೆಲ್ಲ ನಾವು ಮಾಡಬಾರ್ದು. हालेलुया, ಹಾಲೆಲೂಯಾ. प्रभु की स्तुति। ದೇವರ ನಾಮಕ್ಕೆ ಸ್ತೋತ್ರ. तो मसीह में मेरे भाई मेरे बहन, ಈಗ ನನ್ನ यदि आज हमारे जीवन में ऐसा कुछ वाक्य हो रहा है तो आज ही प्रभु से बात करके क्षमा मांग करके प्रभु के सन्मुख आए। ಈಗ ಇಂಥದ್ದು ಏನಾದ್ರು ನಮ್ಮ ಮನಸ್ಸಲ್ಲಿ ಇದ್ರೆ, ನಮ್ಮ ಮೈಂಡಲ್ಲಿ ಇದ್ರೆ, ನಮ್ಮ ಲೈಫಲ್ಲಿ ಇದ್ರೆ, ದೇವರ ಹತ್ರ ಬಂದು ಕ್ಷಮಾಪಣೆ ಕೇಳಿ, ನೀವು ನಿಮ್ಮ ಲೈಫಲ್ಲಿ ದೇವರ ಜೊತೆಗೆ ಸಂಬಂಧ ಸರಿ ಮಾಡ್ಕೊಳ್ಳಿ. यदि आप चाहते हैं कि आपके जीवन में, आपके घर परिवार में, आपकी बिजनेस, आपकी नौकरी, आपकी चर्च में बरकत बनी रहे ಈಗ प्रभु की, ನಿಮಗೆ ನಿಮ್ಮ ಮನೆಯಲ್ಲಿ, ಚರ್ಚಲ್ಲಿ, ಎಲ್ಲ ಕಡೆ ನಿಮಗೆ ಆಶೀಷ ಬೇಕಂದ್ರೆ छोड़ दो वो सारी बातें, ಎಲ್ಲ ಮೋಸತನ, ಕಪಟಿತನ, ಎಲ್ಲ ಸುಳ್ತನ ಎಲ್ಲ ಬಿಟ್ಟಾಕಿ पास्ट को ना देखो और आगे बढ़ते चले जाओ। ಹಿಂದ್ಗಡೆ ನೋಡ್ಬೇಡಿ, ಮುಂದೆ ಹೋಗ್ತಾ ಇರಿ. तुम चांस दोगे तो प्रभु तुमको चांस देगा। ಈಗ ನೀವು ದೇವರಿಗೆ ಒಂದು ಚಾನ್ಸ್ ಕೊಟ್ಟು, ಒಂದು ಆಸ್ಪದ ಕೊಟ್ಟು, तुम माफ करोगे तो तुमको भी माफ किया जाएगा। ದೇವರು ನಿಮಗೆ ಆಶೀಷ ಕೊಡೋರು ಆಗಿದ್ದಾರೆ. ನೀವು ಕ್ಷಮಿಸಿದ್ರೆ ದೇವರು ನಿಮಗೆ ಕ್ಷಮಿಸೋರು ಆಗಿದ್ದಾರೆ. तुम जितना अच्छा करोगे वही तुम्हारे साथ होगा। ನೀವು ದೇವರಿಗಾಗಿ ಎಷ್ಟು ಒಳ್ಳೇದು ಮಾಡ್ತೀರಾ, ದೇವರು ಸಾವಿರಾರು ಸರಿ ಅದಕ್ಕಿಂತ ಜಾಸ್ತಿ ನಿಮಗಾಗಿ ಒಳ್ಳೇದು ಮಾಡ್ತಾರೆ. अब ये आपके ऊपर निर्भर करता है कि आप गिरगिट बनोगे, ಈಗ ನಿಮ್ಮ ಮೇಲೆ ಅದು ಇದೆ. आपके ऊपर निर्भर करता है कि आप 2 मुंह के सांप बनोगे। ಈಗ ನೀವು ಎರಡು ಬಾಯಿ ಇರೋದು ಹಾವು ಆಗ್ತೀರಾ, ಇಲ್ಲ ನಿಜ ದೇವರಿಗೆ. ये निर्णय मैं आपके हाथ में छोड़ता हूं। यदि आप झूठ निरंतर बोलते रहोगे मेरे मसीह में मेरे भाई मेरे बहन, तो आप शैतान के पुत्र हैं, क्योंकि वचन कह रहा है झूठों का पिता शैतान। ಈಗ ಈ ನಿರ್ಣಯ ಎಲ್ಲ ನಿಮ್ಮ ಮೇಲೆ, ಈ ತೀರ್ಪೆಲ್ಲ ನಿಮ್ಮ ಮೇಲೆ ಹಾಕ್ತೀನಿ. ಈಗ ನೀವು ಸುಳ್ಳೇ ಹೇಳ್ತೀರಾ, ಸುಳ್ಳು ಹೇಳ್ಕೊಂಡೇ ಜೀವನ ಮಾಡ್ತೀರಾ. Let me clear one thing or ಇಲ್ಲ
ಈಗ ನಿಜ ದೇವರಿಗೆ ಅರ್ಥ ಮಾಡಿ ನಿಜ ನಿಜ ಲೈಫು ತನ್ನ ದೇವರು ಕೊಟ್ಟಿದ್ದ ಮಾರ್ಗದಲ್ಲಿ ನಡೆಸ್ತೀರಾ ಅಂತ. Let me clear one topic. ಈಗ ಒಂದು ಟಾಪಿಕ್ ಅವ್ರು ಕ್ಲಿಯರ್ ಮಾಡಿದ್ದಾರೆ. प्रभु किसी का पक्षपात नहीं करेगा, ಈಗ ದೇವರು ಎಂದಿಗೂ ನಿಂದು ಸಾಲಗಾರ ना ये फ्लैश में, ना ये फ्लैश में, ಈಗ ಮಾಂಸ ಆಗಲಿ ಯಾವ और ना ही वो सोल में. ಈಗ ಆತ್ಮಾಲೇ ಆಗಲಿ ಶರೀರ ಆಗಲಿ ದೇವರು ನಿಮ್ಗೆ ಯಾವತ್ತೂ ಸುಳ್ಳು ಹೇಳೋರು ಇಲ್ಲ, ಯಾವತ್ತೂ ನಿಮಗೆ ಮೋಸ ಮಾಡೋರು ಇಲ್ಲ. बहुत अच्छी दुआ प्रार्थना फैमिली की चल रही थी. ಈಗ ತುಂಬಾ ಒಳ್ಳೆ ರೀತಿಯಲ್ಲಿ ಒಂದು ಫ್ಯಾಮಿಲಿಯಲ್ಲಿ ಪ್ರಾರ್ಥನೆ प्रभु के लोग हैं, ನಡೀತಾ ಇತ್ತು. उनको एक बात बुरी लग गई. ಈಗ ಅವ್ರಿಗೆ ಒಂದು ಯಾರಿಗೋ ಒಂದು ಅದು ಇಷ್ಟ ಆಗಿಲ್ಲ. उन्होंने उस लड़ाई झगड़े को दुआ प्रार्थना में कन्वर्ट कर दिया. ಈಗ ಅವರೇನ್ ಮಾಡಿದ್ದಾರೆ, ಒಂದು ಚಿಕ್ಕ ವಿಷಯಕ್ಕೆ ಯಾವುದು ಜಗಳ उन्होंने दुआ प्रार्थना करना बंद कर दिया ಈಗ ಅವರು ಪ್ರಾರ್ಥನೆ ಮಾಡೋದು ನಿಲ್ಲಿಸ್ಬಿಟ್ರು. और उन्होंने ब्लॉक करके गलत और गंदे काम करने बैठ गए, क्योंकि जो प्रभु शैतान ने उनको सिखाया वो वही करे, जो उनके पिता ने उनको सिखाया वो वही काम कर रहे हैं. ಈಗ ಸೈತಾನ್ ಏನು ಕೆಟ್ಟ ಕೆಲಸನೇ ಹೇಳ್ಕೊಡ್ತಾನೆ, ಕೆಟ್ಟ ಕೆಲಸನೇ ಹೇಳ್ಕೊಡ್ತಾನೆ, ಅದೇ ಶುರು ಮಾಡಿದ್ರು. यदि ऐसे किसी की जिंदगी चल रही है, ಈಗ ಈ ರೀತಿ ಯಾವ್ದಾದ್ರು ಲೈಫ್, मैं कहूँगा कि आपका बाइबल बदला हुआ है, आपकी बाइबल डिफरेंट है. ನಾನು ಹೇಳ್ಬೋದು ನಿಮ್ಮ ಬೈಬಲೇ ಡಿಫ್ರೆಂಟ್, ನಿಮ್ಮ ಅಪ್ಪನೇ ಬೇರೆಯವರು. मैं ये कहूँगा कि आपका पास्टर आपको यही चीज़ सिखा रहा है. ಈಗ ನಾವು ಹೇಳ್ಬೋದು ನಿಮ್ಮ ಪಾಸ್ಟರೇ ನಿಮ್ಗೆ ಈ ರೀತಿ ಹೇಳೋ ಆಗಿದ್ದಾರೆ. क्योंकि आपने अपनी हरकतों से प्रभु का सिर नीचा कर दिया है. ಯಾಕಂದ್ರೆ ನೀವು ಸುಳ್ಳು ಹೇಳಿದ್ರಿ, ನೀವು ತಪ್ಪು ಮಾಡಿದ್ರಿ, ಅದರಿಂದ शर्म आनी चाहिए ऐसे प्रभु के दास दासी और बेटा बेटी पर. ಈಗ ಈಗ ನಮ್ಗೆ ಎಲ್ಲರಿಗೂ ನಾಚಿಕೆ ಆಗ್ಬೇಕು, ಯಾರು ತಪ್ಪು ಕೆಲಸ ಮಾಡ್ತಾರೆ ದೇವ್ರ ಹೆಸರನ್ನ ತಪ್ಪಿಸಿ. प्रभु कैसे आपकी प्रार्थना को सुन के जवाब देगा. आपकी प्रार्थना सुन नहीं रहा है, ಈಗ ನೀವು ತಪ್ಪು ಕೆಲಸ ಮಾಡಿ ನೀವು ದೇವರ ಹತ್ರ गारंटी के साथ कह रहा हूँ मैं, ನಿಮ್ಮ ಪ್ರಾರ್ಥನೆ ಎಲ್ಲೋಗುತ್ತೆ ಇಲ್ಲಿ ಮಾತ್ರ ದೇವ್ರ ಹತ್ರ. क्योंकि वचन कह रहा है ऐसों की प्रार्थना छत तक जा रही है. ಈಗ ದೇವ್ರ ಹೆಸರು ದೇವ್ರು ಏನಿದ್ದಾರೆ ಈ ರೀತಿ ಪ್ರಾರ್ಥನೆ ಬರೀ ಇಲ್ಲಿ ಮಾತ್ರ ಹೋಗುತ್ತೆ. धोखे से यदि यहाँ से निकल भी गई तो ಈಗ ಎಲ್ಲಿಂದ ಮುಂದೆ ಹೋದ್ರೇನು ದೇವರ ಹತ್ರ ಹೋಗುತ್ತೆ. शैतान आपकी प्रार्थना को रोक देगा. ಈಗ ಶೈತಾನ್ ಏನ್ ಮಾಡ್ತಾನೆ, ನಿಮ್ಮ ಪ್ರಾರ್ಥನೆಗೆ ಅವನು ಅಡ್ಡಿ ತಡೆ ಮಾಡ್ತಾನೆ. भूलो मत, जरा लिमिट पे रहो. ಈಗ ನೀವು ಮರಿಬೇಡಿ, ಏನಿದ್ರು ಲಿಮಿಟ್ ಅಲ್ಲಿ ಇರಿ. सबसे बड़ा प्रभु का दास दानियल ಈಗ ದೇವರ ಹೆಸರು ದೇವರ ದಾಸ ದಾನಿಯಲ್ ಆಗಿದ್ದ. 21 दिनों तक की उसकी आशीष को रोका रखा रहा. ದಾನಿಯಲ್ದು ಆಶೀಷ, ದಾನಿಯಲ್ದ ಆಶೀರ್ವಾದ 21 ದಿವಸ ಸೈತಾನ್ ತಡೆ ಮಾಡಿ. भूलो मत, तुम अपनी औकात और मेरी औकात ಈಗ अपन कुछ भी नहीं है. ಈಗ ನಾವು ನೀವು ಏನೇನೂ ಇಲ್ಲ. उसने आयुब के तक की ब्लेसिंग्स को आशीष को 21 दिनों तक की रोका रखा रहा. ಯೋಬನ ಆಶೀಷ ಕೂಡ ಅವನು ತಡೆದಿಟ್ಟಿದ್ದ. कहाँ लग रहा है अपन, ನಾವು ಏನಾಗಿದ್ದೀವಿ, हम क्या बताएं. बदल डालो अपने आप को, ಈಗ ನೀವೆಲ್ಲ ಚೇಂಜ್ ಆಗ್ಬೇಡಿ. प्रभु बहुत आशीष देगा. ದೇವರು ನಿಮಗೆ ತುಂಬಾ ಆಶೀಷ ಕೊಡಲಿ. दो जीवन वो जीते हैं जो गलत होते हैं. ಈಗ ಎರಡು ರೀತಿ ನೀವು ಜೀವನ ಮಾಡಬೇಡಿ, ಒಂದೇ ದಾರಿಯಲ್ಲಿ ಹೋಗಿ. यदि आप प्रभु के हैं ಈಗ ದೇವರು ನಿಮ್ಮ ಅಪ್ಪ ಆಗಿದ್ರೆ तो एक ही ट्रैक पर चलो. ಈಗ ಒಂದೇ ಟ್ರ್ಯಾಕ್ ಅಲ್ಲಿ ಒಳ್ಳೆ ಪ್ರ- ಟ್ರ್ಯಾಕ್ ಅಲ್ಲಿ ನೀವು ಹೋಗಿ. प्रकाश वाक्य में कहता है प्रभु, ದೇವರು ಪ್ರಕಾಶದ ವಾಕ್ಯದಲ್ಲಿ ದೇವರು ಹೇಳೋರಾಗಿದ್ದಾರೆ, nor you cold nor you hot. ಈಗ ನೀವು ತುಂಬಾ ಬಿಸಿನೂ ಇರಬೇಡಿ, ತುಂಬಾ ತಣ್ಣಗೆನೂ ಇರಬೇಡಿ. या तो तुम इस तरफ हो जाओ या इस तरफ हो जाओ. ಬಿಸಿ ಅಂದ್ರೆ ಬಿಸಿ ಇರಿ, ತಣ್ಣಗೆ ಆದ್ರೆ ತಣ್ಣಗೆ ಇರಿ. कोई भी वर्कर दो बॉस का काम नहीं कर ಈಗ सकता. ಎರಡು ಜನ ಜೊತೆಗೆ ಒಬ್ರು ಕೆಲಸ ಮಾಡಕ್ಕೆ ಆಗಲ್ಲ. कोई भी बंदा दो नाव पे सवार हो ही नहीं सकता. ಈಗ ಒಬ್ರ ಜೊತೆಗೆ ಕೆಲಸ ಮಾಡಕ್ಕೆ ಸಾಧ್ಯ. आज नहीं तो कल, कल नहीं तो परसों, अभी तो पड़ी है बरसों, गिरोगे सिर के पल. ಈಗ ಆ ರೀತಿ ನೀವು ಮಾಡ್ಕೊಂಡ್ರೆ ಇವತ್ತು ಇಲ್ಲಾಂದ್ರೆ ನಾಳೆ ಬಿದ್ದು ಹೋಗ್ತೀವಿ. और सिर के बल गिरे ಈಗ ನೀವು ಬಿದ್ರೆ तो कोमा में जाओगे या तो ऊपर निकल लोगे. ಈಗ ನೀವು ಕೋಮಾಲೆ ಹೋಗ್ತೀರಾ, ಇಲ್ಲಾಂದ್ರೆ ದೇವರ ಹತ್ರ ಹೋಗ್ತೀರಾ. मिसयूज होगा आपका शरीर, आपका घर, आपका पैसा, आपके लोग. ಈಗ ಎಲ್ಲಾನು ಮೋಸ ಬಿಡುತ್ತಿದ್ದಾರೆ. ನಿಮ್ಮ ಮನೆ, ನಿಮ್ಮ ಮಕ್ಕಳು, ನಿಮ್ಮ ಜೀವನ ಎಲ್ಲಾನು
wrong यदि प्रभु का बंदा यदि गिरेगा ಈಗ ದೇವರಿಂದ ಏನ ಮನುಷ್ಯ ಏನಾದ್ರು ಬಿದ್ರೆ तो घुटनों के बल गिरेगा, ಅವನು ಈ ರೀತಿ ಬಿದ್ರೆ सिर झुक जाएगा, ಅವನ ತಲೆ हाथ जुड़ जाएंगे, ಕೈ ಜೋಡಿಸ್ತಾನೆ. पश्चाताप के आंसू बहेगा ಈಗ ಅವನು ಪಶ್ಚಾತ್ತಾಪ ಆಗಿ ಅವನಿಗೆ ಕಣ್ಣೀರು ಬರುತ್ತೆ, और उसका जीवन ಬರುತ್ತೆ, ಮತ್ತೆ ಅವನ ಲೈಫ್ बदल जाएगा। ಚೇಂಜ್ ಆಗುತ್ತೆ. लेकिन दुष्ट का जीवन ಅದು नरक में जाएगा। ಈಗ ದುಷ್ಟರ ಜೀವನ ಏನಾಗುತ್ತೆ, ನರಕಲ್ಲಿ ಹೋಗುತ್ತೆ. आमेन, हालेलुया। ಆಮೇಲೆ ऐसे बहुत सारे लोग हैं कि हम पादरी, हम बहुत सारी सेवकाई करते, बहुत कुछ करते, तो इतने साल हो गया, इतने समय हो गया, दिखाई नहीं देता आपकी सेवकाई भैया। ಈಗ ತುಂಬ ಜನ ಹೇಳ್ತಾರೆ, ನಾ ಇದು ಮಾಡ್ತೀನಿ, ನಾನು ಅದು ಮಾಡಿ, ಮತ್ತೆ ಅವ್ರದ್ದು ಜೀವನದಲ್ಲಿ ಸೇವೆ ಕಾಣದೇ ಇಲ್ಲ. कहने से कुछ नहीं होता, ಈಗ ನಾವು ಹೇಳಿದ್ರೆ ಏನಾಗಲ್ಲ. दिखाओ या करके बताओ। ಈಗ ನೀವು ತೋರಿಸಿ, ಇಲ್ಲ ಮಾಡಿ ತೋರಿಸಿ, ಇಲ್ಲ ಅಂದರೆ ಅದು ಪ್ರಕಟ ಆಗ್ಬೇಕು. बोलने से कुछ नहीं होता। ಮಾತಾಡಿದ್ರೆ ಏನಾಗಲ್ಲ. प्रभु आप सबको आशीषित करे। ದೇವರು ನಿಮಗೆ ಆಶೀರ್ವಾದ.